ಅಲ್ಲೇ ಹಲ್ಲೆಲೂಯಾ, ಅಲ್ಲೇ ಪ್ರೈಸ್ ಲಾರ್ಡ್, ಅಲ್ಲೇ ಆರಾಧನೆ, ಅಲ್ಲೇ ಊಟ, ಅಲ್ಲೇ ಬೈಬಲ್, ಅಲ್ಲೇ ಎಲ್ಲ ಮಾಡ್ಕೊಂಡಿರೋದ್ರಿಂದ ಈ ನಕ್ಷತ್ರ ಮಿಸ್ ಆಗಿದೆ. ಮಿಸ್ ಆಗಿರುವ ಉದಯ ಕಾಲದ ಉಜ್ವಲ ನಕ್ಷತ್ರ ನೀವು ಮತ್ತೆ ಕಂಡುಕೊಂಡಾಗ ಮಾತ್ರವೇ ನಿಮ್ಮ ನಿಜವಾದ ದುಃಖ ಆನಂದವಾಗಿ, ನಿಜವಾದ ಆನಂದವಾಗಿ ಪರಿವರ್ತನೆ ಆಗ್ತದೆ. ಆ ಆನಂದವೇ ಗ್ರೇಟ್ ಜಾಯ್, ಪರಮಾನಂದ. ಆ ಪರಮಾನಂದ ನೀವು ಕೊಡಲಿಕ್ಕೆ ಯೇಸು ಕ್ರಿಸ್ತರು ಬಂದಿರೋದು. ಆ ಪರಮಾನಂದ ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದರೆ ನಾವು ಯಾವ ರೀತಿ ಕ್ರೈಸ್ತರು? ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ಯಾಂಡ್ಲ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅಲೆದಾಡೋರಲ್ಲ ಕ್ರೈಸ್ತರು, ಅಥವಾ ಬೈಬಲ್ ಹಿಡ್ಕೊಂಡು ತಿರುಗಾಡೋರಲ್ಲ ಕ್ರೈಸ್ತರು. ನಿಜವಾದ ಕ್ರೈಸ್ತರು ಯಾರು ಗೊತ್ತಾ? ಕ್ರಿಸ್ತನನ್ನು ಧರಿಸಿಕೊಂಡು ಈ ಪರಮಾನಂದದಲ್ಲಿ ಬದುಕ್ತಾ ಇರುವವರೇ ಕ್ರೈಸ್ತರು. ಅವರ ಉದ್ದೇಶ ಏನು ಗೊತ್ತಾ? ಈ ಕ್ರಿಸ್ತನನ್ನು ಮಹಿಮೆ ಪಡಿಸಬೇಕು, ಈ ಯೇಸುವಿನ ಶುಭ ಸಂದೇಶವನ್ನು ಸಾರಬೇಕು ಎಂಬ ಒಂದೇ ಒಂದು ಹಂಬಲದಲ್ಲಿ ಬದುಕ್ತಾ ಇರುವ ಸಭೆಯೇ ನಿಜವಾದ ಕ್ರೈಸ್ತ ಸಭೆ. ಎಲ್ಲರೂ ಕೂಡ ಕ್ರಿಸ್ತ ಜಯಂತಿಯನ್ನು ಆಚರಿಸಲಿಕ್ಕಾಗಿ ಸಿದ್ಧತೆ ಮಾಡಿಕೊಳ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಹುಟ್ಟಿದ ಆ ಒಂದು ಸಂದರ್ಭವನ್ನು ಸ್ಮರಿಸಿ ದೇವರಿಗೆ ಸ್ತೋತ್ರ ಹೇಳುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಅದಕ್ಕಿಂತಲೂ ಹೆಚ್ಚಾಗಿ ಇಂದು ನಾವು ನಿಜವಾಗಲೂ ಸಿದ್ಧರಾಗಬೇಕಾಗಿರುವುದು ಬರಲಿರುವ ದೈವ ಕೋಪದಿಂದ ಪಾರಾಗಿ ದೇವರ ಪುತ್ರನ ಮುಂದೆ ಯೋಗ್ಯರಾಗಿ ನಿಲ್ಲಲು ಬೇಕಾದ ಆ ಒಂದು ಕೃಪೆ, ಆ ಒಂದು ಶಕ್ತಿಗಾಗಿ ನಾವೊಬ್ಬೊಬ್ಬರು ಕೂಡ ಇಂದು ಪ್ರಾರ್ಥಿಸಬೇಕಾಗಿದೆ ಮತ್ತು ಸಿದ್ಧರಾಗಬೇಕಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೋಪ ಎರಡು ರೀತಿಯಲ್ಲಿ. ಒಂದು, ಮನುಷ್ಯನ ಪಾಪದ ನಿಮಿತ್ತವಾಗಿ ದೇವರಿಗೆ ಸಕಲ ಮನುಷ್ಯನ ಮೇಲಿದ್ದಂಥ ಒಂದು ಕೋಪ, ದೈವ ಕೋಪ. ಆ ದೈವ ಕೋಪ ಯೇಸುವಿನ ಮರಣದ ಮುಖಾಂತರ ಶಮನವಾಯಿತು. ಇನ್ನೊಂದು ದೈವ ಕೋಪ ಏನು ಕೇಳಿದರೆ, ದೇವರು ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಕಳುಹಿಸಿಕೊಟ್ಟ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು, ಆತನ ಪವಿತ್ರ ರಕ್ತವನ್ನು ತೃಣೀಕರಿಸುವ, ತಿರಸ್ಕಾರ ಮಾಡುವ, ಶುಭ ಸಂದೇಶವನ್ನು ತಿರಸ್ಕಾರ ಮಾಡಿ ಬದುಕುವಂಥ ಜನರ ಮೇಲೆ ಎರಗಲಿರುವಂಥ ಒಂದು ದೈವ ಕೋಪ. ಇದರಲ್ಲಿ ಮೊದಲು ಭಾಗಿಯಾಗುವವರು, ಈ ದೈವ ಕೋಪಕ್ಕೆ ಮೊದಲು ಒಳಗಾಗುವವರು ದೇವರ ಸ್ವಂತ ಜನರು ಎಂಬುದಾಗಿ ಪ್ರವಾದಿಗಳು ತಿಳಿಸ್ತಾರೆ, ಅಪೊಸ್ತಲರು ತಿಳಿಸ್ತಾರೆ. ಅಂದರೆ ಕ್ರೈಸ್ತ ಸಭೆಯಾಗಿದೆ ಮೊದಲು ದೈವ ಕೋಪಕ್ಕೆ, ಆ ದಂಡನೆಗೆ ಒಳಗಾಗುವಂಥದ್ದು. ಅದರಿಂದ ಪಾರಾಗಲಿಕ್ಕೆ ಇಂದು ನಾವು ಏನಾದರೂ ಮಾಡ್ತಾ ಇದ್ದೀವಾ? ನಾವು ಕ್ರಿಸ್ಮಸ್ ಆಚರಿಸುವ ಒಂದು ಬಹಳ ಸಂತೋಷದಲ್ಲಿ, ಸಡಗರದಲ್ಲಿದ್ದೇವೆ. ಆದರೆ ಮೂರ್ಖರಾಗಿ ಹೋಗಬಾರ್ದು, ವಂಚನೆಗೆ ಒಳಗಾಗಿ ಹೋಗಬಾರ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ ಆಚರಿಸುವುದಲ್ಲ ನಮಗೆ ಮುಖ್ಯ. ಕ್ರೈಸ್ತ ಸಭೆಗೆ ನಿಜವಾಗಲೂ ಮುಖ್ಯ ಕ್ರಿಸ್ತ ಯೇಸುವಿನ ಪುನರ್ ಆಗಮನಕ್ಕಾಗಿ ಆ ಒಂದು ನ್ಯಾಯ ತೀರ್ಪನ್ನು ಯೇಸು ಸ್ವಾಮಿ ಲೋಕಕ್ಕೆ ಕೊಡಲು ಬರುವಾಗ ಅವರ ಮುಂದೆ ನಾವು ಯೋಗ್ಯತೆಯಿಂದ ನಿಲ್ಲುವುದಕ್ಕಾಗಿ ನಾವು ಸಿದ್ಧರಾಗಬೇಕಾಗಿರೋದು ಕ್ರಿಸ್ಮಸ್ ಆಚರಿಸುವುದಕ್ಕಿಂತಲೂ ಎಷ್ಟೋ ಮೇಲಾದದ್ದು ಮತ್ತು ಅಗತ್ಯವಾದದ್ದು, ಅತ್ಯಗತ್ಯವಾದದ್ದು. ಅದೊಂದು ರೀತಿಯ ಸಡಗರದಲ್ಲಿ ನಾವು ಮರೆತು ಹೋಗ್ಬಿಡ್ತೀವಿ. ಅನೇಕ ರೀತಿಯ ಪಾಪ ಕೃತ್ಯಗಳಿಗೆ ನಾವು ಒಳಗಾಗುವ ಸಾಧ್ಯತೆ ಇದೆ. ಲೋಕಕ್ಕೂ ಲೌಕಿಕವಾದವುಗಳಿಗೂ ನಾವು ಒಳಗಾಗಿ ದೇವರಿಂದ ದೂರವಾಗುವ ಸಾಧ್ಯತೆ ಇದೆ ಹಬ್ಬಗಳನ್ನು ಮಾಡ್ತಾ. ಆದರೆ ಕ್ರೈಸ್ತ ಸಭೆ ನಿಜವಾಗಲೂ ಇಂದು ನಾವು ಹಬ್ಬ ಮಾಡಬೇಕಾದವರಲ್ಲ, ಕ್ರಿಸ್ತ ಯೇಸುವಿನ ಪುನರಾಗಮನಕ್ಕಾಗಿ ನಾವು ಸಿದ್ಧರಾಗಬೇಕು. ಸಂತ ಲೂಕನು ಹೇಳುವ ಹಾಗೆ ನಾವು ತಿಂದು ಕುಡಿದು ಮಜಾ ಮಾಡಿ ಬದುಕೋದಲ್ಲ, ಅದಕ್ಕಿಂತಲೂ ಬದಲಾಗಿ ಏನು, ನರಪುತ್ರನ ಮುಂದೆ ನಿಲ್ಲಲು ಶಕ್ತರಾಗುವಂತೆ ನಾವು ನಿರಂತರವೂ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದ ಇರಿ ಎಂದು ದೇವರ ವಾಕ್ಯ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಆದರೆ ಎಲ್ಲಿಯೂ ಕೂಡ ಬೈಬಲ್ನಲ್ಲಿ ಅಪೊಸ್ತಲರ ಜೀವಿತದಲ್ಲಿ ಆಗಲಿ, ಮೊದಲ 1, 2, 3ನೇ ಶತಮಾನಗಳಲ್ಲಿ ಎಲ್ಲಿಯೂ ಕೂಡ ಕ್ರಿಸ್ತನ ಜನನದ ಕುರಿತಾಗಿ ಯಾರು ಹೇಳಲಿಲ್ಲ, ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಆದರೆ ಮಹತ್ವ ಕೊಟ್ಟಿದ್ದು ಕ್ರಿಸ್ತನ ಪುನರಾಗಮನಕ್ಕೆ. ಆದರೆ ಎಲ್ಲಿಯೋ ಕ್ರೈಸ್ತ ಸಭೆ ತಪ್ಪಿ ಹೋಗಿದೆ. ಮೊದಲ 1, 2, 3ನೇ ಶತಮಾನಗಳಿಂದ ಈಚೆಗೆ ಕ್ರೈಸ್ತ ಸಭೆಗೆ ಎಲ್ಲೋ ದುರಾತ್ಮನ ವಶಕ್ಕೆ ಒಳಗಾಗಿ ತಪ್ಪು ಸಂಭವಿಸಿದೆ. ಆ ತಪ್ಪಿನಲ್ಲಿ ಇವತ್ತು ನಾವು ಮಗ್ನರಾಗಿ ಎಲ್ಲೋ ಕುಡಿದು ಮತ್ತರಾಗಿ ಬಿದ್ದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಕ್ರಿಸ್ಮಸ್ ಹಬ್ಬ, ಆ ಹಬ್ಬ, ಈ ಹಬ್ಬ, 108 ಹಬ್ಬಗಳನ್ನು ಮಾಡಿಕೊಂಡು, ಯಾಕೆಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಒಂದು ಕಾರ್ಯ ಆಗಿದೆ. ನೀವು ಕುಡಿದು ಮತ್ತರಾಗಬೇಡಿ ಅಂತ ದೇವರ ವಾಕ್ಯ ಹೇಳ್ತದೆ. ತಿಂದು ಕುಡಿದು ನೀವು ಆ ಒಂದು
ಊಟೋಪಚಾರದಲ್ಲಿ ನೀವು ಮಗ್ನರಾಗಿರಬೇಡಿ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಆದರೆ ನಮಗೆ ಗೊತ್ತು, ಪ್ರತಿಯೊಂದು ಹಬ್ಬದಲ್ಲೂ ನಾವು ಮಗ್ನರಾಗಿರುವುದು ಪ್ರಾರ್ಥನೆಯಲ್ಲಿ ಅಲ್ಲ, ಉಪವಾಸದಲ್ಲಿ ಅಲ್ಲ, ದೈವ ಭಯದಲ್ಲಿ ಅಲ್ಲ, ಮಾನಸಾಂತರದಲ್ಲಿ ಅಲ್ಲ. ಹೊರತುಪಡಿಸಿ ನಾವು ಮಗ್ನರಾಗಿರುವುದು ಊಟ ಉಪಚಾರದಲ್ಲಿ, ಏನು ತಿನ್ನಬೇಕು, ಏನು ಕುಡಿಬೇಕು, ಇದರಲ್ಲಿ ನಾವು ಮಗ್ನರಾಗಿರ್ತೀವಿ. ಆದರೆ ಮಿತಿಮೀರಿದ ಭೋಜನದಿಂದಾಗಲಿ, ಕುಡಿತದಿಂದಾಗಲಿ, ನಿರ್ಲಜ್ಜ ಕೃತ್ಯಗಳಿಂದಾಗಲಿ ನೀವು ಮಂದಮತಿಗಳಾಗುವ ಸಾಧ್ಯತೆ ಇದೆ, ಮೂರ್ಖರಾಗುವ ಸಾಧ್ಯತೆ ಇದೆ, ಫೂಲ್ಸ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಅದರಲ್ಲಿ ಮಗ್ನರಾಗದೆ ಬರಲಿರುವ ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲು, ನೀವು ನರಪುತ್ರನ ಮುಂದೆ ನಿಲ್ಲಲು ಶಕ್ತರಾಗುವಂತೆ ನಿರಂತರ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದ ಇರಿ ಎಂದು ದೇವರು, ಪವಿತ್ರಾತ್ಮರು ನಮಗೆ ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ನಾವು ಎಚ್ಚರ ತಪ್ಪಿ ಸಾವಿರಾರು ವರ್ಷಗಳು ದಾಟಿ ಇನ್ನು ತಿಂದು ಕುಡಿದು ಮಜಾ ಮಾಡಿ, ಅದು ಯೇಸುವಿನ ಹೆಸರಿನಲ್ಲಿ ಮಾಡಿ ದೇವರಿಗೆ ಅವಮಾನ ಉಂಟು ಮಾಡುವಂಥ ಒಂದು ಘೋರ ಕೃತ್ಯವನ್ನು, ಪಾಪಕೃತ್ಯವನ್ನು ನಾವೆಲ್ಲೋ ಮಾಡ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ದೇವರ ವಾಕ್ಯದ ಒಂದು ಬೆಳಕಿನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅಂದರೆ ಕೇಳುವುದಕ್ಕೆ ಕಿವಿಯುಳ್ಳವರು ಕೇಳಿಸ್ಕೊಳ್ಳಿ. ನಿಮ್ಮ ಇಷ್ಟ, ನಿಮ್ಮ ಸ್ವಾತಂತ್ರ್ಯ. ದೇವರು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದರೆ ದೇವರು ಕೊಟ್ಟ ಸ್ವಾತಂತ್ರ್ಯ ಅದು ಯಾತಕ್ಕಾಗಿ ಕೊಟ್ಟಿದ್ದಾರೆ ಅಂದರೆ ಒಂದೇ ಒಂದು ಕಾರಣಕ್ಕಾಗಿ ಕೊಟ್ಟಿದ್ದು, ನಾವು ದೇವರನ್ನು ಅರಿತುಕೊಳ್ಳಬೇಕು, ದೇವರನ್ನು ಪ್ರೀತಿಸಬೇಕು. ನಾವು ಸ್ವತಂತ್ರವಾಗಿ ದೇವರನ್ನ ಆಯ್ಕೆ ಮಾಡಿಕೊಂಡು ದೇವರ ಆಜ್ಞೆಗಳನ್ನು, ದೇವರ ವಚನಗಳನ್ನು, ದೇವರ ಇಚ್ಛೆಯನ್ನು ಆಯ್ಕೆ ಮಾಡಿಕೊಂಡು ದೇವರ ಮಕ್ಕಳಾಗಿ ನಾವು ಬದುಕಲಿಕ್ಕೆ ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು. ಮಕ್ಕಳಾಗಿ ಬದುಕಲಿಕ್ಕೆ ದೇವರು ಸ್ವಾತಂತ್ರ್ಯ ಕೊಟ್ಟಿರೋದು. ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳಿಗೆ ಸ್ವಾತಂತ್ರ್ಯ ಯಾಕೆ ಕೊಡ್ತಾರೆ? ಕೊಡೋದು ಉದ್ದೇಶ ನಿಮಗೆ ಗೊತ್ತು. ನಿಮ್ಮ ಮಕ್ಕಳಿಗೆ ನೀವು ಯಾಕೆ ಸ್ವಾತಂತ್ರ್ಯ ಕೊಡ್ತೀರಿ, ಫ್ರೀಡಮ್ ಕೊಡ್ತೀರಿ? ಯಾತಕ್ಕೋಸ್ಕರ ಕೊಡ್ತೀರಿ ಕೇಳಿದರೆ, ಅವರು ನಿಮ್ಮ ಮಕ್ಕಳಾಗಿ ನಿಮ್ಮ ಇಚ್ಛೆ ಪ್ರಕಾರ, ನಿಮ್ಮ ಮೆಚ್ಚುಗೆಗೆ ತಕ್ಕ ಹಾಗೆ ಬದುಕಲಿಕ್ಕೆ ನೀವು ಸ್ವಾತಂತ್ರ್ಯ ಕೊಡ್ತೀರಿ. ಯಾವ ತಂದೆ ತಾಯಿ ಕೂಡ ತಮ್ಮ ಮಕ್ಕಳಿಗೆ ಅವರಿಚ್ಛೆ ಪ್ರಕಾರ ಬದುಕಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ. ಅದು ನೀವೇ ಸಾಕ್ಷಿಗಳು. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡೋದು. ಆ ಮಕ್ಕಳು ಸ್ವಂತ ಇಚ್ಛೆ ಪ್ರಕಾರ ಬದುಕಲಿಕ್ಕಲ್ಲ, ಬದಲಾಗಿ ನಿಮ್ಮ ಇಚ್ಛೆ ಪ್ರಕಾರ ಬದುಕಲಿಕ್ಕಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರತಕ್ಕಂಥ ತಂದೆ, ಒಳ್ಳೆಯವನಾದ ದೇವರು ನಮಗೆ ಅವರ ಸ್ವಂತ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಂಥ ಜನರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾದರೆ ಅದು ಒಂದೇ ಒಂದು ಕಾರಣಕ್ಕಾಗಿ, ಅದು ಅವರ ಇಚ್ಛೆಯನ್ನು ಅರಿತು ಅವರನ್ನು ಪ್ರೀತಿಸುತ್ತಾ ಅವರನ್ನು ಹಿಂಬಾಲಿಸುತ್ತಾ ಬದುಕಬೇಕು ಎಂಬ ಉದ್ದೇಶದಿಂದಲೇ ದೇವರು ಮನುಷ್ಯನಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದು. ಆದರೆ ಮನುಷ್ಯ ಅದನ್ನು ದುರುಪಯೋಗಿಸಿಕೊಂಡು ಬಂದ. ಅಂದಿನಿಂದಲೂ ಇಂದಿನ ತನಕ ಮನುಷ್ಯ ದೇವರ ಉದ್ದೇಶಗಳಿಗಿಂತ ಹೆಚ್ಚಾಗಿ ತನ್ನ ಸ್ವಂತ ಉದ್ದೇಶಗಳಿಗಾಗಿ ದೇವರನ್ನು ದುರುಪಯೋಗ ಮಾಡುವಂಥ ಕೆಟ್ಟ ಮನಸ್ಸಾಕ್ಷಿ ಉಳ್ಳವನಾಗಿ ಬದುಕ್ತಾನೆ ಇದ್ದಾನೆ. ಅದು ಕ್ರೈಸ್ತರಾದ ನಾವು ಕೂಡ ಇದರಲ್ಲಿ ಭಾಗಿಗಳಾಗಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಯಾರು ಹೇಳಿದರು? ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಯಾವ ದೇವರ ಆತ್ಮ ಹೇಳಿದರು ಕ್ರಿಸ್ಮಸ್ ಹಬ್ಬ ಮಾಡಬೇಕು ಅಂತ? ಮಾಡೋದು ತಪ್ಪೋ ಸರಿಯೋ ಅಂತ ನಾನು ಕೇಳ್ತಾ ಇಲ್ಲ, ಅದು ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು. ಆದರೆ ಯಾರು ಹೇಳಿದರು? ಯೋಚನೆ ಮಾಡಿ ನೋಡಿ. ಎಲ್ಲರೂ ಮಣ್ಣು ತಿಂತಾರಂತ ನೀವು ತಿನ್ನಬೇಡಿ. ಯಾರೇನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕೆಲವೊಮ್ಮೆ ನಾವು ಯೆಹೋಶುವನ ಹಾಗೆ ನಿಂತ್ಕೋಬೇಕು. ನೀವೇನಾದರೂ ಮಾಡಿಕೊಳ್ಳಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಎಂದು ಅವರು ಪ್ರತ್ಯೇಕವಾಗಿ ನಿಂತ ಹಾಗೆ ಕೆಲವೊಮ್ಮೆ ನಿಲ್ಲಬೇಕಾದ ಸಂದರ್ಭಗಳು ಬರ್ತದೆ. ಈ ಅಂತಿಮ ದಿನದಲ್ಲಿ ಆ ರೀತಿ ನಿಲ್ಲುವವರೇ ಎತ್ತಲ್ಪಡುವವರು, ಆಯ್ಕೆ ಆಗುವವರು, ಪರಲೋಕಕ್ಕೆ ಒಯ್ಯಲ್ಪಡುವವರು. ಎಲ್ಲರೂ ಮಾಡಿದ ಹಾಗೆ ಮಾಡೋದಲ್ಲ, ಎಲ್ಲರನ್ನ ಹಿಂಬಾಲಿಸುವ ಹಾಗೆ ಹೋಗೋದಲ್ಲ, ಎಲ್ಲರೂ ಹೋಗುವ ಹಾಗೆ ನಾವು ಹೋಗೋದಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾವುದೋ ಜಾತಿ ಧರ್ಮವನ್ನು, ಮತವನ್ನು, ಡಿನಾಮಿನೇಷನನ್ನು, ಯಾವುದೋ ಸಂಘ ಸಂಸ್ಥೆಯನ್ನು ಹಿಂಬಾಲಿಸಿ ಬದುಕಬೇಕಾದವರಲ್ಲ. ನಾವು ಬದುಕಬೇಕಾಗಿರ್ತಕ್ಕಂಥದ್ದು ಉದಯ ಕಾಲದ ಉಜ್ವಲ ನಕ್ಷತ್ರವಾದಂತಹ ಕ್ರಿಸ್ತ ಯೇಸು ಎಂಬ ನಕ್ಷತ್ರವನ್ನು ಹಿಂಬಾಲಿಸಿ ಹೋಗಬೇಕಾದವರು. ನಾವು ಮನುಷ್ಯನನ್ನು ಹಿಂಬಾಲಿಸಿ ಹೋಗಬೇಕಾದವರಲ್ಲ. ನಾವು ಲೋಕದಲ್ಲಿರ್ತಕ್ಕಂಥ ಜಾತಿ ಮತ ಧರ್ಮಗಳನ್ನು ಹಿಂಬಾಲಿಸಿ ಹೋಗಬೇಕಾದವರಲ್ಲ. ಈ ಲೋಕದಲ್ಲಿ ಮನುಷ್ಯ ಮಾಡಿಕೊಂಡಿರ್ತಕ್ಕಂಥ ಅನೇಕ ಡಿನಾಮಿನೇಷನ್ಸ್ಗಳು, ಪಂಗಡಗಳು ಇವತ್ತಿದೆ. ನಾವು ಯಾವುದೋ ಡಿನಾಮಿನೇಷನ್ ಹಿಂಬಾಲಿಸಿ ಹೋಗಬೇಕಾದವರಲ್ಲ. ಯಾವುದೋ ಸಂಪ್ರದಾಯಗಳು, ಸಂಸ್ಕಾರಗಳನ್ನು ಹಿಂಬಾಲಿಸಿ ಹೋಗಬೇಕಾದವರಲ್ಲ. ಬದಲಾಗಿ ಮನುಷ್ಯನನ್ನು ಉಂಟು ಮಾಡಿದ, ಮನುಷ್ಯನನ್ನು ರಕ್ಷಿಸಿದ, ಈ ಜಗತ್ತಿಗೆ ರಕ್ಷಕನಾಗಿ ಇಳಿದು ಬಂದ ದೇವರೇ ಈ ಭೂಮಿಗೆ ಇಳಿದು ಬಂದರು. ಆತನನ್ನು ಹಿಂಬಾಲಿಸಬೇಕಾಗಿದ್ದು. ಆತ ಯಾರು? ಬೈಬಲ್ ಹೇಳ್ತದೆ, ಉದಯ ಕಾಲದ ಉಜ್ವಲ ನಕ್ಷತ್ರ, ಬ್ರೈಟ್ ಮಾರ್ನಿಂಗ್ ಸ್ಟಾರ್. ಉದಯ ಕಾಲದ ಉಜ್ವಲ ನಕ್ಷತ್ರ ಯೇಸು ಕ್ರಿಸ್ತರು ಎಂಬುದಾಗಿ ಅವರೇ ಸ್ವತಃ ಹೇಳ್ತಾರೆ. ಪ್ರಕಟಣಾ ಪುಸ್ತಕದ 22ನೇ ಅಧ್ಯಾಯದ ಕೊನೆಯ ವಚನಗಳಲ್ಲಿ ನಾವು ಓದ್ತೀವಿ. ರೆವಲ್ಯೂಷನ್ ಚಾಪ್ಟರ್ 22 ಅಲ್ಲಿ ನಾವು ಓದ್ತೀವಿ. ಅದರ ಕೊನೆಯ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 16ನೇ ವಾಕ್ಯದಲ್ಲಿ, ಯೇಸು ಎಂಬ ನಾನೇ ನನ್ನ ಸಭೆಗಳ ಪ್ರಯೋಜನಕ್ಕಾಗಿ ಈ ಸಂಗತಿಗಳ ಬಗ್ಗೆ ನಿಮಗೆ ಸಾಕ್ಷಿ ನೀಡಲೆಂದು ನನ್ನ ದೂತನನ್ನು ಕಳುಹಿಸಿದನು. ನಾನು ದಾವೀದ ಕುಲಪುತ್ರ.
ಅದೇ ವಂಶದ ಕುಡಿ, ಉದಯ ಕಾಲದ ಉಜ್ವಲ ನಕ್ಷತ್ರ. ಇಟ್ ಈಸ್ ಐ ಜೀಸಸ್ ಹೂ ಸೆಂಡ್ ಮೈ ಏಂಜಲ್ ಟು ಯು ವಿತ್ ದಿಸ್ ಟೆಸ್ಟಿಮನಿ ಫಾರ್ ದ ಚರ್ಚಸ್. ಐ ಆಮ್ ದ ರೂಟ್ ಆ್ಯಂಡ್ ದ ಡಿಸೆಂಡೆಂಟ್ ಆಫ್ ಡೇವಿಡ್, ದ ಬ್ರೈಟ್ ಮಾರ್ನಿಂಗ್ ಸ್ಟಾರ್. ದಾವಿದ ಕುಲಪುತ್ರ, ಅದೇ ವಂಶದ ಕುಡಿ, ಉದಯ ಕಾಲದ ಉಜ್ವಲ ನಕ್ಷತ್ರ. ಆ ಮೂವರು ಜ್ಯೋತಿಷಿಗಳು ಯಾವುದೋ ಒಂದು ನಕ್ಷತ್ರವನ್ನು ನೋಡಿ ಯೇಸು ಇರುವ ಜಾಗಕ್ಕೆ ಅವರು ಬಂದರು. ಯೇಸುವಿಗೆ ತಮ್ಮ ಕಾಣಿಕೆಯನ್ನು ಒಪ್ಪಿಸಿ ಯೇಸುವನ್ನು ಆರಾಧಿಸಿ ಇನ್ನೊಂದು ದಾರಿಯಲ್ಲಿ ಅವರು ವಾಪಸ್ ಹೋದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ಯಾವುದೋ ಒಂದು ನಕ್ಷತ್ರವನ್ನು ನೋಡಿ ಯೇಸು ಇದ್ದ ಜಾಗಕ್ಕೆ ಬಂದರು. ಆದರೆ ಇಂದು ನಾನು ಮತ್ತು ನೀವು ಯಾವುದೋ ನಕ್ಷತ್ರ ನೋಡಿ ಎಲ್ಲೋ ಹೋಗಬೇಕಾದವರಲ್ಲ. ನಮ್ಮ ನಕ್ಷತ್ರ ಯೇಸುವೇ ಆಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಸ್ಟಾರ್, ಸೂಪರ್ ಸ್ಟಾರ್ ಆ್ಯಂಡ್ ಬ್ರೈಟ್ ಮಾರ್ನಿಂಗ್ ಸ್ಟಾರ್. ಉದಯ ಕಾಲದ ಉಜ್ವಲ ನಕ್ಷತ್ರ ಒಬ್ಬರೇ ಯೇಸು. ಆದರೆ ಸೈತಾನ ಅದನ್ನು ಬೇರೆದಕ್ಕೂ ಎತ್ಕೊಂಡು ಹೋಗಿ ಹಾಕ್ಬಿಟ್ಟ. ಸಿಕ್ಕವರಿಗೆಲ್ಲ ಉದಯ ಕಾಲದ ಉಜ್ವಲ ನಕ್ಷತ್ರ ಮಾಡಿಬಿಟ್ಟಿದ್ದಾನೆ ಇವತ್ತು. ಅದೆಲ್ಲ ಪೈಶಾಚಿಕ ಕೃತ್ಯಗಳು. ಬೈಬಲ್ ಹೇಳ್ತದೆ, ಅವರೇ ಸ್ವತಃ ಹೇಳ್ತಾರೆ, ನಾನು ಹೇಳುವ ಮಾತಿದು. ಯೇಸು ಎಂಬ ನಾನೇ ನನ್ನ ಸಭೆಗಳಿಗೆ ಹೇಳ್ತಾ ಇದ್ದೇನೆ, ನಾನೇ ಉದಯ ಕಾಲದ ಉಜ್ವಲ ನಕ್ಷತ್ರ. ಯೇಸು ಹೇಳೋ ಈ ಮಾತಿಗೆ ಇನ್ನೊಬ್ಬರನ್ನ ಉದಯ ಕಾಲದ ಉಜ್ವಲ ನಕ್ಷತ್ರ ಅಂತ ಹೇಳುವಾಗ ಅದು ಯಾರ ಆಲೋಚನೆ? ಅದು ಸೈತಾನನ ಆಲೋಚನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ವಿಷಯ ನಮಗೆ ಬೇಕಾಗಿಲ್ಲ. ಈ ರೀತಿ ಯೇಸುವಿನ ಟೈಟಲ್ಗಳನ್ನು ಸೈತಾನ ಇವತ್ತು ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಅನೇಕ ರೀತಿಯಲ್ಲಿ. ಅದು ಪೈಶಾಚಿಕ ಕೃತ್ಯಗಳು. ದೇವರ ವಾಕ್ಯ ಹೇಳ್ತದೆ, ನನಗೆ ಸಲ್ಲತಕ್ಕ ಮಹಿಮೆಯನ್ನು ನಾನು ಇನ್ನೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ಹಾಗಾದರೆ ಯೇಸುವಿಗೆ ಸಲ್ಲಬೇಕಾದ, ಅವರ ನಾಮಕ್ಕೆ ಮಾತ್ರ ಸಲ್ಲಬೇಕಾದ ಮಹಿಮೆಯನ್ನು ಇನ್ನೊಬ್ಬರಿಗೆ ಅದು ಹೋಗ್ತಾ ಇದೆ ಅಂದರೆ ಅದು ಯಾರ ಕೆಲಸ ಅಂದರೆ ಅದು ಪಕ್ಕ ಸೈತಾನನ ಕೆಲಸ. ಸೈತಾನನ ಕೆಲಸಗಳು ಎಲ್ಲಿ ನಡೀತಾ ಇದೆ? ಇಲ್ಲಿ ಪ್ರಾರಂಭ ಆಗಿದ್ದು ಎಲ್ಲಿ ಗೊತ್ತಾ? ಸಭೆಯಲ್ಲಿ, ಆದಿ ಸಭೆಯಲ್ಲಿ. ಇಲ್ಲಿ ಈ ಪ್ರಕಟಣಾ ಪುಸ್ತಕ ಬರೆದಿರೋದು ಯಾರಿಗೆ ಗೊತ್ತಾ? ಕ್ರೈಸ್ತ ಸಭೆಗಳಿಗೆ, 7 ಸಭೆಗಳಿಗೆ. 7 ಸಭೆಗಳಲ್ಲಿ ಮುಖ್ಯವಾಗಿ 6 ಸಭೆಗಳು ದೇವರ ಇಚ್ಛೆಗೆ ವಿರುದ್ಧವಾಗಿ ಈ ಉದಯ ಕಾಲದ ಉಜ್ವಲ ನಕ್ಷತ್ರವಾದ ಯೇಸುವನ್ನು ಹಿಂಬಾಲಿಸದೆ ಕ್ರೈಸ್ತರಾಗಿದ್ದರೂ ಕೂಡ, ಇದು 2000 ವರ್ಷಗಳ ಹಿಂದೆ ನಡೆದ ಕತೆ ಅಲ್ಲ, ಘಟನೆ. ಅಂದು ನಡೆದಿದೆ ಇದು. ಅಂದರೆ ಯೇಸು ಕ್ರಿಸ್ತರ ಪುನರಾಗಮನದ ನಂತರ, ಸೂನ್ ಆಫ್ಟರ್ ಹಿಸ್ ಅಸೆನ್ಷನ್, ಪವಿತ್ರಾತ್ಮನ ಕಳಿಸ್ಕೊಟ್ರು, ಸಭೆ ಸ್ಥಾಪನೆ ಆಯಿತು. ಪ್ರಾರಂಭದಲ್ಲಿ ಮೊದಲು ಮುಖ್ಯವಾಗಿ 7 ಸಭೆಗಳಿತ್ತು. ಇವತ್ತು ಸಾವಿರಾರು ಕಡೆ ಸಭೆಗಳಿದೆ ಬೇರೆ ಬೇರೆ ಊರುಗಳಲ್ಲಿ. ಅಂದು 7 ಊರುಗಳಲ್ಲಿ ಮುಖ್ಯವಾದ ಸಭೆಗಳಿತ್ತು. 7 ಸಭೆಗಳಿಗೆ ದೇವರ ಆತ್ಮನ ಮುಖಾಂತರವಾಗಿ ಇದನ್ನು ಬರೆಯಲ್ಪಟ್ಟಾಗ ಅದರಲ್ಲಿ 6 ಸಭೆ ತಪ್ಪಿ ಹೋದ ಸಭೆಗಳಾಗಿತ್ತು. 7 ಸಭೆ, 7 ಇದ್ದಿದ್ದು ಸಭೆಗಳು ಪ್ರಾರಂಭದಲ್ಲಿ. ಆ 7ರಲ್ಲಿ ಒಂದೇ ಒಂದು ಸಭೆ, ಫಿಲಿಡೆಲ್ಫಿಯಾ ಸಭೆ ಅನಿಸುತ್ತೆ, ಅದೊಂದು ಮಾತ್ರ ಸುಮಾರಾಗಿ ಒಂದು ಬಂಡೆ ಮೇಲೆ ಫೌಂಡೇಶನ್ನಲ್ಲಿತ್ತು. ಮಿಕ್ಕ ಎಲ್ಲ ಸಭೆಗಳು ದಾರಿ ತಪ್ಪಿ ಹೋಯಿತು ಪ್ರಾರಂಭದಲ್ಲೇ. 1000 ವರ್ಷ ಆಗಿಲ್ಲ, 100 ವರ್ಷದ ಒಳಗೇನೆ. ಹಾಗಾದರೆ ಈಗ 2000 ವರ್ಷ ಆಯಿತು. ಎಷ್ಟರ ಮಟ್ಟಿಗೆ ತಪ್ಪಿ ಹೋಗಿರ್ಬೋದು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಮನೆಗೆ ಹೋದ್ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಇಲ್ಲಿ ಬೇಡ. ಯಾರು ತಪ್ಪು ಹೋಗಿದ್ದಾರೆ, ತಪ್ಪು ಕಂಡು ಹಿಡಿಯೋದು ನಮ್ಮ ಕೆಲಸ ಅಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ತಪ್ಪಿ ಹೋಗಿದ್ದೇನಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ನನ್ನ ಜೀವನ ತಪ್ಪಿ ಹೋಗಿದೆಯಾ? ನಾನಿಂದು ದೇವರ ದಾರಿಯಲ್ಲಿ ಬದುಕ್ತಾ ಇದ್ದೀನಾ ಅಥವಾ ಲೋಕದ ದಾರಿಯಲ್ಲಿ ಬದುಕ್ತಾ ಇದ್ದೀನಾ? ನಾನಿಂದು ದೇವರ ದಾರಿಯಲ್ಲಿ ಬದುಕ್ತಾ ಇದ್ದೀನಾ ಅಥವಾ ಸೈತಾನನ ದಾರಿಯಲ್ಲಿ ಬದುಕ್ತಾ ಇದ್ದೀನಾ? ಇದನ್ನು ಮಾತ್ರ ನಾವು ವೈಯಕ್ತಿಕವಾಗಿ ಪರೀಕ್ಷೆ ಮಾಡಿ ನೋಡ್ಕೋಬೇಕೇ ವಿನಃ ಬೇರೆ ಯಾವುದೂ ಅಲ್ಲ. ಬೇರೆಯವರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡೋದಲ್ಲ ನಮ್ಮ ಕೆಲಸ. ನಾನು ಯಾವ ದಾರಿಯಲ್ಲಿದ್ದೀನಿ? ನಾನು ಆ ನಕ್ಷತ್ರವನ್ನು ಹಿಂಬಾಲಿಸಿ ಹೋಗ್ತಾ ಇದ್ದೀನಾ? ನೋಡಿ, ಆ ನಕ್ಷತ್ರವನ್ನು ಹಿಂಬಾಲಿಸ್ಕೊಂಡು 3 ಜನ ಜ್ಯೋತಿಷಿಗಳು ಬಂದರು. ಯಾವಾಗ ಅವರು ಹೆರೋದನ ಅರಮನೆ ಒಳಗಡೆ ಹೋದರೋ, ಹೆರೋದನನ್ನು ನೋಡಲಿಕ್ಕೋಸ್ಕರ ಹೋದರೋ, ಆ ನಕ್ಷತ್ರ ಕಣ್ಮರೆಯಾಗಿ ಹೋಯಿತು. ಅದೇ ರೀತಿಯಲ್ಲಿ ಯೇಸುವನ್ನು ಹಿಂಬಾಲಿಸ್ತಾ ನೀವು ಹೋಗ್ತೀರಿ. ಆದರೆ ಈ ಹೋಗೋ ಮಧ್ಯದಲ್ಲಿ ಹೆರೋದನ ಹಾಗೆ ಇರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳ ಸಂಪರ್ಕಕ್ಕೆ ನೀವು ಹೋದಾಗ ಯು ವಿಲ್ ಮಿಸ್ ದಟ್ ಗೈಡಿಂಗ್ ಸ್ಟಾರ್ ಜೀಸಸ್ ಕ್ರೈಸ್ಟ್ ಫ್ರಮ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ಇದುವರೆಗೂ ನಡೆಸಿದ ಯೇಸು ಕ್ರಿಸ್ತ ಎಂಬ ಆ ಉದಯ ಕಾಲದ ಉಜ್ವಲ ನಕ್ಷತ್ರದ ಬೆಳಕು ನೀನು ಕಳ್ಕೊಳ್ತೀಯ. ಅಗೈನ್ ಯು ವಿಲ್ ಸ್ಟಾರ್ಟ್ ವಾಕಿಂಗ್ ಇನ್ ಡಾರ್ಕ್ನೆಸ್. ಇದೇ ಸಂಭವಿಸಿದ್ದು ಆದಿ ಸಭೆಯಲ್ಲಿ. ಈ ಪ್ರಕಟಣಾ ಪುಸ್ತಕದಲ್ಲಿ ಬರೆದಿರ್ತಕ್ಕಂತಹ 6 ಸಭೆಗಳಿಗೆ ಸಂಭವಿಸಿದ್ದೇನು ಗೊತ್ತಾ? ಅವರು ಪ್ರಾರಂಭದಲ್ಲಿ ಈ ಉದಯ ಕಾಲದ ಉಜ್ವಲ ನಕ್ಷತ್ರ ಎಂದು ಈ ಪುಸ್ತಕದ ಕೊನೆಯಲ್ಲಿ ಯೇಸು ಹೇಳ್ತಾ ಇದ್ದಾರಲ್ವಾ, ಅವರನ್ನು ಹಿಂಬಾಲಿಸೋದನ್ನು ಬಿಟ್ಟು ಸುಳ್ಳು ಪ್ರವಾದಿಗಳನ್ನು ಹಿಂಬಾಲಿಸಿದರು, ಸುಳ್ಳು ದೇವರುಗಳನ್ನು ಹಿಂಬಾಲಿಸಿದರು, ಮನುಷ್ಯರನ್ನು ಹಿಂಬಾಲಿಸಿದರು, ಅವರ ಸ್ವಂತ ಇಚ್ಛೆಗಳನ್ನು ಹಿಂಬಾಲಿಸಿದರು.
ಅನೇಕ ಕೆಟ್ಟತನವನ್ನು ಹಿಂಬಾಲಿಸಿದರು, ಅನೇಕ ಸಾಂಪ್ರದಾಯಿಕತೆಗಳನ್ನು ಹಿಂಬಾಲಿಸಿದರು, ಸತ್ಯವನ್ನು ತೊರೆದು ಹೋದರು, ಅವರ ಕಣ್ಣು ಕುರುಡಾಗಿ ಹೋಯಿತು. ಆಗ ದೇವರು ಬಿಟ್ಟಿಲ್ಲ. ದೇವರು ಯೋಹಾನನ ಮುಖಾಂತರವಾಗಿ ಮತ್ತೆ ಸಭೆಯನ್ನು ಎಚ್ಚರಿಸಿದರು. ಆದರೂ ಎಚ್ಚೆತ್ತುಕೊಂಡಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಈ ಸ್ಥಳದಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಪ್ರತಿಯೊಬ್ಬರನ್ನ ಎಚ್ಚರಿಸ್ತಾ ಇದ್ದಾರೆ. ನೀವು ಕ್ರಿಸ್ಮಸ್ ಆಚರಿಸ್ಲಿಕ್ಕಲ್ಲ ಸಿದ್ಧರಾಗಬೇಕಾಗಿರ್ತಕ್ಕಂಥದ್ದು ಬರಲಿರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಿಕ್ಕೆ ನೀವು ಸಿದ್ಧರಾಗಬೇಕು. ಬರಲಿರ್ತಕ್ಕಂಥ ದೇವರ ಪುತ್ರ ಅಂದರೆ ನಮ್ಮ ನ್ಯಾಯಾಧಿಪತಿಯಾಗಿ ಲೋಕಕ್ಕೆ ನ್ಯಾಯ ತೀರ್ಪನ್ನು ಕೊಡಲು ಬರಲಿರುವ ನರಪುತ್ರನ ಮುಂದೆ, ದೇವಕುಮಾರನ ಮುಂದೆ ಯೋಗ್ಯತೆಯೊಂದಿಗೆ ಧೈರ್ಯದೊಂದಿಗೆ ನಿಂತುಕೊಳ್ಳಲು ಬೇಕಾದಂಥ ಆತ್ಮನ ಶಕ್ತಿಗಾಗಿ, ಜ್ಞಾನಕ್ಕಾಗಿ, ಕೃಪೆಗಾಗಿ ಪ್ರಾರ್ಥಿಸುತ್ತಾ ಎಚ್ಚರಿಕೆಯಿಂದ ಎದುರು ನೋಡುತ್ತಾ ಬದುಕಲು ನಾವು ಸಿದ್ಧರಾಗಬೇಕು. ಅದಲ್ಲದೆ ಬೇರೆ ಸಿದ್ಧತೆ ಅಲ್ಲ, ಕ್ರಿಸ್ಮಸ್ ಸಿದ್ಧತೆ ಅಲ್ಲ. ನಿಜವಾಗ್ಲೂ ಅದೊಂದು ಡಿಸೆಪ್ಷನ್ ಅಂತಲೇ ನಾನು ಹೇಳ್ತೀನಿ. ಯಾಕೆ ನಾವು ಕ್ರಿಸ್ಮಸ್ಗೆ ಸಿದ್ಧರಾಗಬೇಕು ಹೇಳಿ? ಯಾಕೆ ಸಿದ್ಧರಾಗಬೇಕು? ನಾವು ಕ್ರೈಸ್ತರಲ್ವಾ? ನಾವು ಕ್ರಿಸ್ಮಸ್ಗೆ ಯಾಕೆ ಸಿದ್ಧರಾಗಬೇಕು ನೀವು ಹೇಳಬೇಕೀಗ. ನಿಜವಾದ ಕ್ರೈಸ್ತ ವಿಶ್ವಾಸಿ ಕ್ರಿಸ್ಮಸ್ಗೆ ಅಲ್ಲ ಸಿದ್ಧನಾಗಬೇಕಾಗಿರೋದು, ಕ್ರಿಸ್ತನ ಪುನರಾಗಮನಕ್ಕೆ. ಆದ್ದರಿಂದನೇ ಧರ್ಮಸಭೆಯಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಇರ್ತಕ್ಕಂಥ ಕಳೆದ ತಿಂಗಳು ಅಥವಾ ಕ್ರಿಸ್ಮಸ್ ಈ ಕಳೆದ 3-4 ವಾರದ ಹಿಂದೆ ಇರ್ತಕ್ಕಂಥ ಎಲ್ಲ ಬೋಧನೆಗಳಲ್ಲಿ ಯೇಸು ಕ್ರಿಸ್ತನ ಪುನರಾಗಮನದ ಕುರಿತಾದಂಥ ಅನೇಕ ಬೋಧನೆಗಳು ನಾವು ನೋಡಲಿಕ್ಕಾಗ್ತದೆ. ಮತ್ತು ಯೇಸು ಕ್ರಿಸ್ತರ ಪುನರಾಗಮನದ ನಂತರ ನಡೆಯುವಂಥ ಕಾರ್ಯಗಳ ಕುರಿತಾಗಿ ಯೆಶಾಯ ಪ್ರವಾದಿಯ ಗ್ರಂಥದಿಂದ ಮತ್ತು ಶುಭ ಸಂದೇಶದಿಂದ ಅನೇಕ ವಾಚನಗಳನ್ನು ನಾವು ಓದ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ, ಧ್ಯಾನಿಸ್ತಾ ಇದ್ದೀವಿ. ಎಷ್ಟು ಜನ ಅದ್ರ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡ್ತಾ ಇದ್ದೀವೋ ನಮಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಏನೋ ಕೇಳಿಸ್ಕೊಂಡ್ವಿ, ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಮನೆಗೆ ಹೋದ್ವಿ ಅಷ್ಟೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಆರ್ ಯು ಪ್ರಿಪೇರ್ಡ್ ಟು ಮೀಟ್ ದ ಲಾರ್ಡ್? ನೀನು ನಿಜವಾಗಲೂ ಕರ್ತನನ್ನು ಬರಲಿರ್ತಕ್ಕಂಥ ಯೇಸುವನ್ನು ಎದುರುಗೊಳ್ಳಲು ತಯಾರಾಗಿದ್ದೀಯಾ? ಯೇಸು ಈಗ ಬಂದರೆ ಈಗ ಸ್ವರ್ಗಕ್ಕೆ ನಾನು ಹೋಗ್ತೀನಿ ಎಂಬ ಗ್ಯಾರಂಟಿ ನಿಮ್ಮೊಳಗಡೆ ಇದೆಯಾ? ಆ ಗ್ಯಾರಂಟಿ ಇದ್ದರೆ ಆ ಗ್ಯಾರಂಟಿಗೆ ಆಧಾರ ಏನು? ಆ ಗ್ಯಾರಂಟಿಗೆ ಆಧಾರ ನಿನ್ನ ಪ್ರಾರ್ಥನೆ, ನಿನ್ನ ಉಪವಾಸ, ನಿನ್ನ ಭಕ್ತಿ, ನಿನ್ನ ಯಾವುದೋ ಪುಣ್ಯ ಕಾರ್ಯಗಳಾದರೆ ಯು ಆರ್ ಫ್ಲಾಪ್. ಅದಲ್ಲ, ಬೇರೆ ಏನು? ನಿಜವಾದ ಒಂದು ಗ್ಯಾರಂಟಿ ನಮ್ಮೊಳಗಡೆ ಇರಬೇಕು. ಹೌದು, ದೇವರ ಪುತ್ರ ಈಗ ಬಂದರೆ ಅವರ ಜೊತೆಯಲ್ಲಿ ನಾನು ಹೋಗ್ತೀನಿ, ಅವರು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಎಂದು ನಮ್ಮ ಒಳಗಡೆ ಒಂದು ಮನವರಿಕೆ ಆಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇತರರಂತೆ ಅಜ್ಞಾನಿಗಳಂತೆ ಮೂಢತನದಲ್ಲಿ ಮೂಢರಾಗಿ ಬದುಕಬಾರ್ದು. ನಮಗೊಂದು ವಿಶ್ವಾಸ ಇದೆ, ನಮಗೊಂದು ನಿರೀಕ್ಷೆ ಇದೆ. ಏನು? ಯೇಸು ಬರ್ತಾರೆ, ಬೇಗ ಬರ್ತಾರೆ. ಯಾಕೆ ಅಂದರೆ ಅವ್ರು ಯಾವಾಗ ಬರ್ತಾರೆ ಅಂತ ಹೇಳಲಿಲ್ಲ. ಇತ್ತೀಚಿನ ಈ ದಿವಸಗಳಲ್ಲಿ ನಾವು ಲೋಕದಲ್ಲಿ ನಡೆಯುವ ಘಟನೆಗಳು, ಸಭೆಯಲ್ಲಿ ನಡೆಯುವ ಘಟನೆಗಳು, ನಮ್ಮ ಕುಟುಂಬಗಳಲ್ಲಿ, ಪ್ರಕೃತಿಯಲ್ಲಿ ನಡೆಯುವಂಥ ಕೆಲವೊಂದು ಸೂಚನೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಯೇಸು ಮರಳಿ ಬರುವ ಸಮಯ ಸಮೀಪಿಸಿದ್ದಾಗಿ ನಮಗೆ ತಿಳಿದು ಬರ್ತದೆ. ತುಂಬ ಹತ್ತಿರದಲ್ಲಿ ನರಪುತ್ರನ ಆಗಮನ ಇದೆ ಎಂದು ನಮಗೆ ತಿಳಿದು ಬರ್ತದೆ. ನೀವು ಸಿದ್ಧರಾಗಿದ್ದೀರಾ? ಇದಕ್ಕಾಗಿ ಸಿದ್ಧರಾಗಬೇಕು. ನಿಮ್ಮ ಮಕ್ಕಳನ್ನು ಸಿದ್ಧಪಡಿಸಿದ್ದೀರಾ? ಈ ನಕ್ಷತ್ರವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀರಾ? ಹಿಂಬಾಲಿಸಿಕೊಂಡು ಹೋಗುವ ದಾರಿಯಲ್ಲಿ ಎಲ್ಲಾದರೂ ಹೆರೋದನ ಅರಮನೆಗೆ ಹೋಗ್ತಾ ಇದ್ದೀರಾ? ಹೆರೋದನ ಅರಮನೆ ಅಂದರೆ ಯಾರು ಗೊತ್ತಾ? ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು, ಸ್ವಾರ್ಥ, ಅಧಿಕಾರ ವ್ಯಾಮೋಹ ಇದು ತುಂಬಿರುವ ಸ್ಥಳ. ನಿಮ್ಮ ಜೀವನದಲ್ಲಿ ಇದು ಎಂಟ್ರಿ ಆಗಿದೆಯಾ? ಸ್ವಾರ್ಥ ಎಂಟ್ರಿ ಆಗಿದೆಯಾ? ಹಣದ ವ್ಯಾಮೋಹ, ಅಧಿಕಾರ ವ್ಯಾಮೋಹ, ಅನೇಕ ರೀತಿಯ ದ್ವೇಷ, ಹೊಟ್ಟೆ ಕಿಚ್ಚು ಬಂದಿದೆಯಾ ಒಳಗಡೆ? ಹಾಗಾದರೆ ಯು ಆರ್ ಮೀಟಿಂಗ್ ಹೆರೆಡ್, ದ ಸ್ಪಿರಿಟ್ ಆಫ್ ಹೆರೆಡ್. ಯು ಆರ್ ಎನ್ಕೌಂಟರಿಂಗ್ ದ ಸ್ಪಿರಿಟ್ ಆಫ್ ಹೆರೆಡ್. ಆ ಹೆರೋದನ ಆತ್ಮವನ್ನು ನೀವು ಭೇಟಿ ಆಗ್ತಾ ಇದ್ದೀರಿ ಅಂದರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇರೋದು. ಹೆರೋದ ಸತ್ತೋದ. ಆ ರೀತಿಯ ಒಂದು ದುಷ್ಟಾತ್ಮ ಈಗಲೂ ಕೂಡ ಇದೆ. ಪ್ರತಿಯೊಂದು ದುಷ್ಟ ಕಾರ್ಯಗಳ ಹಿಂದೆ ಇರೋದು ಯಾರು? ದುಷ್ಟ ಆತ್ಮ. ಬೈಬಲ್ ಹೇಳ್ತದೆ ಇಡೀ ಲೋಕ ಕೇಡಿಗನ ವಶದಲ್ಲಿದೆ, ಅಂದರೆ ದುರಾತ್ಮನ ವಶದಲ್ಲಿದೆ, ದೇವರ ವಶದಲ್ಲಿ ಅಲ್ಲ ಇರೋದು. ಲೋಕ ಅಂದರೆ ಲೋಕದ ಸಿಸ್ಟಮ್, ಲೋಕದ ಆಚಾರ ವಿಚಾರಗಳು, ಅದರಲ್ಲಿ ಧರ್ಮನೂ ಸೇರಿಕೊಳ್ಳುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದ ಪೊಲಿಟಿಕಲ್ ಸಿಸ್ಟಮ್, ರಿಲಿಜಿಯಸ್ ಸಿಸ್ಟಮ್ ಕೇಡಿಗನ ವಶದಲ್ಲಿದೆ. ಕೇಡಿಗನ ವಶದಲ್ಲಿ. ನೆನ್ಪಿಟ್ಕೊಳ್ಳಿ, ಪೊಲಿಟಿಕಲ್ ಸಿಸ್ಟಮ್, ರಿಲಿಜಿಯಸ್ ಸಿಸ್ಟಮ್ ಯಾರ ವಶದಲ್ಲಿದೆ ಕೇಳಿದರೆ ಕೇಡಿಗನ ವಶದಲ್ಲಿದೆ.
ಪಿಶಾಚಿಯ ವಶದಲ್ಲಿದೆ. ನೀವು ಈ ಸಿಸ್ಟಮ್ ಒಳಗಡೆ ಸಿಕ್ಕಾಕೊಂಡ್ರೆ ನೀವು ಕೇಡಿಗನ ವಶಕ್ಕೆ, ಹೆರೋದನನ್ನ ಭೇಟಿ ಆಗ್ಲಿಕ್ಕೆ ಹೋದಾಗೆ ಹೋಗ್ತೀರಿ. ಆಗ ನಿಮಗೆ ಆ ನಕ್ಷತ್ರ ಮತ್ತೆ ಕಾಣೋದಿಲ್ಲ, ಯೇಸುವನ್ನು ನೋಡಿ ನಡಿಲಿಕ್ಕಾಗೋದಿಲ್ಲ. ಆದ್ದರಿಂದನೇ ಕೆಲವೊಮ್ಮೆ ನಾವು ಪ್ರಾರ್ಥನೆಯಲ್ಲಿ ಇರ್ತೀವಿ, ಸ್ವಲ್ಪ ದಿವಸ ಆದಮೇಲೆ ಪ್ರಾರ್ಥನೆಯ ಅನುಭವ ಇಲ್ಲ, ಯೇಸುವಿನ ಸಾನ್ನಿಧ್ಯದ ಅನುಭವ ಇಲ್ಲ, ಡ್ರೈ ಒಣಗಿದ ಅನುಭವ. ಪ್ರಾರ್ಥನೆ ಮಾಡ್ತೀವಿ, ಏನು ಸಾನ್ನಿಧ್ಯದ ಅನುಭವ ಆಗ್ತಾ ಇಲ್ಲ, ಯೇಸುವಿನ ಸ್ವರ ಕೇಳಲ್ಪಡ್ತಾ ಇಲ್ಲ. ಏನೋ ಒಂದು ಕೇಳಿಸ್ತಾ ಇದೆ, ಆದರೆ ಯೇಸುವಿನ ಸ್ವರ ಅಲ್ಲ. ಏನೋ ಒಂದು ಕಾಣಿಸ್ತಾ ಇದೆ, ಅದು ದೇವರ ಸಾನ್ನಿಧ್ಯ ಅಲ್ಲ. ಆದರೆ ದೇವರ ಸಾನ್ನಿಧ್ಯ ಕಂಡವರು ನಿಮ್ಮಲ್ಲಿದ್ದೀರಿ, ದೇವರ ಸ್ವರವನ್ನು ಕೇಳಿದವರು ನಿಮ್ಮಲ್ಲಿದ್ದೀರಿ, ದೇವರನ್ನು ಅನುಭವಿಸಿದವರಿದ್ದೀರಿ. ಆದರೆ ಇವತ್ತು ನಿಮ್ಮ ಅನುಭವಗಳೇನಾಗಿದೆ? ಯಾಕೆ ಅನುಭವ ಸಿಗ್ತಾ ಇಲ್ಲ? ಹೆರೋದನನ್ನು ಭೇಟಿಯಾಗಿದ್ದೀರಿ, ಎಲ್ಲೋ ಹೆರೋದನನ್ನು ಭೇಟಿಯಾಗಿದ್ದೀರಿ. ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು, ಅಧಿಕಾರ ವ್ಯಾಮೋಹ, ಸ್ವಾರ್ಥ ನಿನ್ನ ಒಳಗಡೆ ನೀನು ಎಂಟ್ರಿ ಆದೆ, ನೀನು ಅದನ್ನು ಸ್ವೀಕಾರ ಮಾಡಿದೆ, ಎಲ್ಲೋ ಅದರೊಳಗಡೆ ಬಿದ್ದೆ. ಅಲ್ಲಿ ಬಿದ್ದ ಹಲ್ಲೆಲೂಯಾ ಹೇಳಿ ಪ್ರಯೋಜನ ಇಲ್ಲ. ಹೆರೋದನನ್ನು ಭೇಟಿಯಾಗಿ ಹೆರೋದನ ಮುಂದೆ ಯೇಸುವನ್ನು ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಅಲ್ಲಿಂದ ಹೊರಗಡೆ ಬಂದಾಗ ಮತ್ತೆ ಆ ನಕ್ಷತ್ರ ಅವರಿಗೆ ಕಾಣಿಸ್ಕೊಳ್ತು. ಹೆರೋದನನ್ನು ಬಿಟ್ಟು ಹೊರಗಡೆ ಬಂದಾಗ ಮತ್ತೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಂಥ ಆ ಯೇಸುವನ್ನು ಸೂಚಿಸುವಂಥ ನಕ್ಷತ್ರ ಮತ್ತೆ ಅವರಿಗೆ ಕಾಣಿಸ್ಕೊಳ್ತು. ಅವರು ಆನಂದದಿಂದ ಆ ನಕ್ಷತ್ರವನ್ನು ಹಿಂಬಾಲಿಸಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಅದರ ಅರ್ಥ ಏನು ಗೊತ್ತಾ? ನಿಜವಾಗಲೂ ನೀನು ಹೃದಯವನ್ನು ದೇವರ ಕಡೆಗೆ ತಿರುಗಿಸೋದಾದರೆ, ನಿಜವಾಗಲೂ ಪಾಪಕ್ಕೆ ವಿಮುಖನಾಗೋದಾದರೆ, ಮಾನಸಾಂತರ ಪಡೋದಾದರೆ, ಖಂಡಿತವಾಗಲೂ ಆತನತ್ತ ತಿರುಗುವ ಮುಖ ಅರಳುತ್ತದೆ. ಮತ್ತೆ ನಿನಗೇನು ಕಾಣಿಸ್ತದೆ? ಆ ಉದಯ ಕಾಲದ ಉಜ್ವಲ ನಕ್ಷತ್ರವಾದ ಕ್ರಿಸ್ತನ ಸಾನ್ನಿಧ್ಯ. ಒನ್ಸ್ ಅಗೇನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಲೈಫ್ ಇಫ್ ಯು ಆರ್ ರೆಡಿ ಟು ರಿಪೆಂಟ್ and turn away from your sinful way of life. ನಿನ್ನ ಪಾಪಮಯವಾದ ಜೀವಿತದಿಂದ ಮನ ತಿರುಗಲು ನೀನು ತಯಾರಾಗೋದಾದರೆ, ಸಹೋದರನೇ ಸಹೋದರಿಯೇ, ನಿನಗೆ ಮೊದಲು ಲಭಿಸ್ತಾ ಇದ್ದಂಥ ದೈವ ಸಾನ್ನಿಧ್ಯ ಮತ್ತೆ ನಿನಗೆ ಸಿಗ್ತದೆ. ಆಗ ಆ 3 ಜನ ಜ್ಯೋತಿಷಿಗಳು ಆ ನಕ್ಷತ್ರವನ್ನು ಮತ್ತೆ ಕಂಡಾಗ ಪರಮಾನಂದ ಭರಿತರಾದ ಹಾಗೆ ನಿನ್ನ ಜೀವಿತದಲ್ಲಿ ನಷ್ಟಪಟ್ಟು ಹೋದ ಪರಮಾನಂದ ಮತ್ತೆ ನಿನಗೆ ಸಿಗ್ತದೆ. ದೇವರು ಯಾವಾಗಲೂ ಅದನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಯಾವಾಗಲೂ ನಿನ್ನೆ ಇದ್ದಾಗಲೂ ಈಗಲೂ ಇದ್ದಾರೆ. ಇಬ್ರಿಯ 13:8 ನಾವು ನೋಡ್ತೇವೆ, ಯೇಸು ಕ್ರಿಸ್ತರು ನಿನ್ನೆ ಇದ್ದಾಗ ಈಗಲೂ ಇದ್ದಾರೆ. ಜೀಸಸ್ ಕ್ರೈಸ್ಟ್ ಇಸ್ ದ ಸೇಮ್ ಯೆಸ್ಟರ್ಡೇ ಟುಡೇ ಆ್ಯಂಡ್ ಫಾರ್ ಎವರ್. ಜೀಸಸ್ ಇಸ್ ದ ಸೇಮ್, ಅವರು ಬದಲಾಗೋದಿಲ್ಲ. ಆದರೆ ನಮ್ಮಂಥವರು ಅಂದರೆ ಬೋಧಿಸುವಂಥ ಎಷ್ಟೋ ಜನ ಬೋಧಕರು ಯೇಸುವನ್ನು ಬೋಧಿಸ್ತಾ ಇದ್ದೀವಿ, ಯೇಸುವನ್ನೇ ಬದಲಾಯಿಸ್ತಾ ಇದ್ದೀವಿ. ಇದು ಪೈಶಾಚಿಕ ಕೃತ್ಯಗಳು. ನಿಮ್ಮದು ಕೂಡ ತಪ್ಪಿದೆ. ನೀವು ಈ ಬದಲಾದ ಯೇಸುವನ್ನು ನಂಬ್ತಾ ಇದ್ದೀರಿ, ಬೈಬಲ್ನಲ್ಲಿರುವ ಯೇಸುವನ್ನು ನಂಬ್ತಾ ಇಲ್ಲ, ಅಪೊಸ್ತಲರು ಬೋಧನೆ ಮಾಡಿದ ಯೇಸುವನ್ನು ನಂಬ್ತಾ ಇಲ್ಲ. ಅಪೊಸ್ತಲರು ಯಾವ ಯೇಸುವಿಗಾಗಿ ನಿಂತ್ಕೊಂಡ್ರೋ, ಯಾವ ವಿಶ್ವಾಸಕ್ಕಾಗಿ ಜೀವಿಸಿದ್ರೋ, ಯಾವ ದೇವರಿಗಾಗಿ ಬದುಕಿದ್ರೋ, ಯಾವ ದೇವರ ಸಂದೇಶವನ್ನು ನಂಬಿ ಆಶ್ರಯಿಸಿ ಬದುಕಿದ್ರೋ, ಅದನ್ನು ಬಿಟ್ಟು ಡಿವಿಯೇಟ್ ಆಗಿ ಹೋಗುವಂತಹ ಪೈಶಾಚಿಕ ಕೃತ್ಯಗಳು ಸಭೆ ಒಳಗಡೆ ನಡೀತಾ ಇದೆ, ವಿಶ್ವಾಸಿಗಳ ಮಧ್ಯದಲ್ಲಿ ನಡೀತಾ ಇದೆ. ಇವತ್ತು ನಾವು ಯಾವ ರೀತಿ ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀವಿ ಮತ್ತು ಯಾವ ರೀತಿ ಯೇಸುವನ್ನು ಹೆಚ್ಚಾಗಿ ಬೋಧಿಸ್ತಾ ಇದ್ದೀವಿ, ಯಾವ ರೀತಿಯ ಯೇಸುವನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಕೇಳಿದರೆ, ನಮ್ಮ ಇಷ್ಟಗಳನ್ನು ಉದ್ದೇಶಗಳನ್ನು ಈಡೇರಿಸುವ ಒಂದು ಯೇಸು. ಕರೆಕ್ಟಾ? ನಿಮಗೆ ಬೇಕಾಗಿರೋ ಯೇಸು ಯಾರು? ನೀವು ಕೇಳಿದ್ದನ್ನು ಕೊಡುವ ಯೇಸು, ನಿಮ್ಮ ಇಷ್ಟಗಳನ್ನು ಉದ್ದೇಶಗಳನ್ನು ಈಡೇರಿಸುವಂಥ ಯೇಸು, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಯೇಸು, ನಿಮಗೆ ಸುಖ ತಂದು ಕೊಡುವಂಥ ಯೇಸು. ಆ ಯೇಸುವನ್ನಲ್ವ ನಾವು ಇವತ್ತು ಹುಡುಕ್ತಾ ಇರೋದು? ಆ ಯೇಸು ಅಲ್ವ ಇವತ್ತೆಲ್ಲ ಕಡೆ ಬೋಧನೆ ಆಗ್ತಾ ಇರೋದು? ಹಾಗಾದರೆ ಈ ಬೈಬಲ್ನಲ್ಲಿರ್ತಕ್ಕಂಥ ಉದಯ ಕಾಲದ ಉಜ್ವಲ ನಕ್ಷತ್ರವಾದ ಯೇಸು, ನಾನು ಬೇಗನೆ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನಿಗೆ ತಕ್ಕ ಕೊಡಬೇಕಾದ ಫಲ, ನನ್ನ ಕೃತ್ಯಗಳಿಗೆ ಕೊಡಬೇಕಾದ ಫಲ ನನ್ನ ಕೈಯಲ್ಲಿದೆ ಎಂದು ಹೇಳಿದ ಆ ಯೇಸು ಎಲ್ಲಿ ಬೋಧನೆ ಆಗ್ತಾ ಇದ್ದಾರೆ ಪ್ರಿಯರೇ? ಆ ಯೇಸುವಿನ ಕುರಿತಾಗಿ ನೀವು ಧ್ಯಾನಿಸ್ತಾ ಇದ್ದೀರಾ? ಆ ಯೇಸುವನ್ನು ಎದುರು ನೋಡ್ತಾ ಇದ್ದೀರಾ? ಯಾವ ಯೇಸುವನ್ನು ಎದುರು ನೋಡ್ತಾ ಇದ್ದೀರಿ? ನಾಳೆ ಎಲ್ಲ ಸರಿಯಾಗುತ್ತೆ, ಸರಿ ಮಾಡಿಕೊಡ್ತಾರೆ ಎಂಬ ಯೇಸುನಲ್ವ ನೀವು ಎದುರು ನೋಡ್ತಾ ಇರೋದು? ನಾಳೆ ನನ್ನ ಮಗ ಪರೀಕ್ಷೆ ಬರೆದಿದ್ದಾನೆ, ನಾಳೆ ಅವನನ್ನು ಪಾಸ್ ಮಾಡ್ತಾರೆ ಎಂಬ ಯೇಸುನಲ್ವ ನೀವು ಎದುರು ನೋಡ್ತಾ ಇರೋದು? ಮನೆ ಕಟ್ತಾ ಇದ್ದೀವಿ, ನಾಳೆ ಯೇಸು ಕ್ರಿಸ್ತರು ಮನೆ ಕನ್ಸ್ಟ್ರಕ್ಷನ್ ಕೆಲಸ ಪೂರ್ತಿ ಮಾಡಿಕೊಡ್ತಾರೆ ಎಂಬ ಯೇಸುನಲ್ವ ನೀವು ಎದುರು ನೋಡ್ತಾ ಇರೋದು? ಮನೆಯಲ್ಲಿ ಮಗನಿಗೆ ಮದುವೆ ಆಗಿಲ್ಲ, ಮಗಳಿಗೆ ಮದುವೆ ಆಗಿಲ್ಲ, ಮದುವೆ ಮಾಡಿಸಿ ಕೊಡೋ ಒಂದು ಯೇಸುವನ್ನಲ್ವಾ ನೀವು ಎದುರು ನೋಡ್ತಾ ಇರೋದು? ರೋಗಿ ಆಗಿದ್ದಾನೆ, ಆದ್ದರಿಂದ ಈಗ ರೋಗ ಸೌಖ್ಯ ಸಿಗುತ್ತೆ ಅಂತ ಬೇರೆ ಕೇವಲ ಸೌಖ್ಯಕ್ಕೋಸ್ಕರ ಮಾತ್ರ ಸೌಖ್ಯಪಡಿಸುವ ಒಂದು ಯೇಸುವನ್ನು ಮಾತ್ರ ಅಲ್ವಾ ನೀವು ಎದುರು ನೋಡ್ತಾ ಇರೋದು? ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಬರುವ ಯೇಸು, ಈ ಲೋಕಕ್ಕೆ ಬರುವಂಥ ಯೇಸು ಆ ಯೇಸು ಅಲ್ಲ. ಯು ಆರ್ ರಾಂಗ್. ನ್ಯಾಯ ತೀರ್ಪನ್ನು ಕೊಡುವಂಥ ಯೇಸು, ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ತೀರ್ಪನ್ನು ಕೊಡುವಂತಹ ಮತ್ತು ದಂಡನಾ ತೀರ್ಪನ್ನು ಕೊಡುವಂತಹ ಯೇಸುವನ್ನು ನಾವು ಎದುರು ನೋಡ್ತಾ ಇಲ್ಲ. ಯಾಕೆ ಎದುರು ನೋಡೋಕ್ಕಾಗ್ತಾ ಇಲ್ಲ ಅಂದರೆ, ಆ ಯೇಸು ಬೋಧನೆ ಆಗ್ತಾ ಇಲ್ಲ. ನಮಗೆ ಯಾರಿಗೂ ಆ ಜೀಸಸ್ ಬೇಡ.
ನಮಗೆ ಯಾವ ಜೀಸಸ್ ಬೇಕು ಗೊತ್ತಾ? ನಮ್ಮ ಇಚ್ಛೆಗಳನ್ನು ಮತ್ತು ದುರಿಚ್ಛೆಗಳನ್ನು, ಆಸೆಗಳನ್ನು, ಕನಸುಗಳನ್ನು ನಮ್ಮ ಬೇಡಿಕೆ ಕೋರಿಕೆಗಳಿಗಿಂತಲೂ ಹೆಚ್ಚಾಗಿ ಈಡೇರಿಸಲು ಶಕ್ತನಾದ ಒಬ್ಬರು ದೇವರನ್ನು ನಾವು ಹುಡುಕ್ತಾ ಇದ್ದೀವಿ. ಆ ವಾಕ್ಯವನ್ನು ಕೂಡ ದುರುಪಯೋಗ ಮಾಡ್ತೀವಿ. ಬೈಬಲ್ನಲ್ಲಿದೆ ವಾಕ್ಯಗಳು, ಆದರೆ ಅದು ಕೂಡ ದುರುಪಯೋಗ ಮಾಡಿ ನಮ್ಮ ಆಸೆ ಆಕಾಂಕ್ಷೆಗಳಿಗಿಂತಲೂ ಬೇಡಿಕೆ ಕೋರಿಕೆಗಳಿಗಿಂತಲೂ ಹಾಕ್ಬಿಡ್ತೀವಿ. ಅದು ಯಾವ ಆಸೆ? ನಿತ್ಯತೆಗೆ ಸಂಬಂಧಪಟ್ಟ ನಮ್ಮ ಆಸೆ ಆಕಾಂಕ್ಷೆಗಳಿಗಿಂತಲೂ, ಈ ಲೋಕಕ್ಕೆ ಈ ದೇಹಕ್ಕೆ ಸಂಬಂಧಪಟ್ಟ ನಮ್ಮ ಆಸೆ ಆಕಾಂಕ್ಷೆಗಳಿಗಿಂತಲೂ ಅಂತ ಅಲ್ಲ ಬರೆದಿರೋದು. ಅದ್ರ ಮೇಲೆ ಕೆಳಗೆಲ್ಲ ಬರೆದಿರೋದನ್ನು ಓದಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ದೇವರು ಯಾವತ್ತೂ ನಮ್ಮ ಆಸೆ ಈಡೇರಿಸ್ಲಿಕ್ಕೆ ಬಂದವರಲ್ಲ ಪ್ರಿಯರೇ. ನಮ್ಮನ್ನು ರಕ್ಷಣೆ ಮಾಡಿ ತಂದೆ ದೇವರ ಆಸೆಯನ್ನು, ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಬಂದವರೇ ನಿಜವಾದ ಯೇಸು ಕ್ರಿಸ್ತರು. ಆದರೆ ಇವತ್ತು ಡೂಪ್ಲಿಕೇಟ್ ಜೀಸಸ್ ಬಹಳಷ್ಟು ಪ್ರಚಾರದಲ್ಲಿದ್ದಾರೆ. ಎಲ್ಲ ಕಡೆಗಳಲ್ಲೂ ಅನೇಕ ಸಭೆಗಳಲ್ಲಿ ಈ ಜೀಸಸ್ಸೇ ತುಂಬಿ 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 ತುಳುಕ್ತಾ ಇದ್ದಾರೆ. ಆ ಯೇಸುವನ್ನೇ ಜನರು ಆರಾಧಿಸ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ಅದರ ಹಿಂದೆ ಇರತಕ್ಕಂಥ ಆತ್ಮ ಪಿಶಾಚಿ ಎಂದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಶುಭ ಸಂದೇಶದ ಬೆಳಕು ಕಾಣದ ಹಾಗೆ ಈ ದುಷ್ಟ ಪಿಶಾಚಿ ಜನರ ಮನಸ್ಸನ್ನು ಮಂಕ ಮಾಡಿರೋದರಿಂದ ಈ ಬೈಬಲ್ನಲ್ಲಿ ಅಪಸ್ತೋಲರು ಬೋಧಿಸಿದಂಥ ಯೇಸು ಇವತ್ತು ಕಾಣ್ತಾ ಇಲ್ಲ. ನಿಜವಾಗ್ಲೂ ನೀವೇ ಪರೀಕ್ಷೆ ಮಾಡಿ ನೋಡಿ, ನಿಮಗೆ ಆ ಜೀಸಸ್ ಕಾಣಿಸ್ತಾ ಇದ್ದಾರಾ? ನಾನು ಹೇಳ್ತಾ ಇರೋದು ಈ ಕಣ್ಣಿಂದ ಅಲ್ಲ, ನಿಮ್ಮ ಮನೋನೇತ್ರಗಳಿಂದ, ನಿಮ್ಮ ಹೃದಯದಿಂದ ಆ ಯೇಸು ನಿಮಗೆ, ನಿಮ್ಮ ಹೃದಯದಲ್ಲಿ ಆ ಯೇಸು ಬಗ್ಗೆ ಆಸೆ ಬರ್ತಾ ಇದೆಯಾ? ಐ ವಾಂಟ್ ದ್ಯಾಟ್ ಜೀಸಸ್, ಐ ವಾಂಟ್ ಟು ಸರ್ವ್ ದ್ಯಾಟ್ ಜೀಸಸ್. ಆ ಯೇಸುವನ್ನು ನಾನು ಆರಾಧಿಸಬೇಕು. ಯಾವ ಯೇಸು? ಈ ಬೈಬಲ್ನಲ್ಲಿ ಅಪಸ್ತೋಲರು ಬೋಧಿಸಿದಂಥ ಯೇಸು, ಪ್ರವಾದಿಗಳು ಪ್ರವಚಿಸಿದಂಥ ಯೇಸು. ಆ ಯೇಸುವನ್ನು ನಾನು ನೋಡಬೇಕು, ಆ ಯೇಸುವನ್ನು ಆರಾಧಿಸಬೇಕು, ಆ ಯೇಸುವನ್ನು ಹಿಂಬಾಲಿಸಬೇಕು, ಆ ಯೇಸುವಿಗಾಗಿ ಬದುಕಬೇಕೆಂಬ ತವಕ, ಆಸೆ ಹೃದಯದೊಳಗಡೆ ಇದೆಯಾ? ಅಥವಾ ನನಗೆ ದುಡ್ಡು ಕೊಟ್ಟ ಯೇಸುವನ್ನು ಆರಾಧಿಸಬೇಕು, ನನಗೆ ಮನೆ ಕೊಟ್ಟ ಯೇಸುವನ್ನು ಆರಾಧಿಸಬೇಕು, ನನಗೆ ಜೀವನದಲ್ಲಿ ಅದು ಕೊಟ್ಟ, ಇದು ಕೊಟ್ಟ, ಹಾಗೆ ಕೊಟ್ಟ, ಹೀಗೆ ಕೊಟ್ಟ, ಅಷ್ಟು ಕೊಟ್ಟ, ಇಷ್ಟು ಕೊಟ್ಟ ಯೇಸುವನ್ನು ಆರಾಧಿಸಬೇಕು ಅಂತ ಇದೆಯಾ? ಹೇಳಿ, ನೀವು ಹೇಳಿ. ಯಾವ ಯೇಸುವನ್ನು ಆರಾಧಿಸಬೇಕು ಅಂತ ಇದ್ದೀರಾ? ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ ಯೇಸುವನ್ನು ಆರಾಧಿಸಬೇಕು ಅಂತ ಇದ್ದೀರೋ? ನಮಗೆ ನಿತ್ಯ ಜೀವ ಕೊಟ್ಟ ಯೇಸುವನ್ನು ಆರಾಧಿಸಬೇಕು ಅಂತ ಇದ್ದೀರೋ? ನಮಗೆ ಪರಿಶುದ್ಧಾತ್ಮರನ್ನು ಕೊಟ್ಟ ಯೇಸುವನ್ನು ಆರಾಧಿಸಬೇಕು ಅಂತ ಇದ್ದೀರೋ? ನಮಗೆ ಪುತ್ರತ್ವದ ಸ್ಥಾನವನ್ನು ಕೊಟ್ಟಂಥ ಯೇಸುವನ್ನು ಆರಾಧಿಸಬೇಕು ಅಂತ ಇದ್ದೀರೋ? ನಮ್ಮನ್ನು ತಂದೆಯಾದ ದೇವರನ್ನೇ ಸಂಧಾನಪಡಿಸಿ ನಮ್ಮನ್ನು ದೇವರ ಮಿತ್ರರನ್ನಾಗಿ ಮಾಡಿದಂತಹ ಆ ಯೇಸುವನ್ನು ಆರಾಧಿಸಬೇಕು ಅಂತ ಇದ್ದೀರೋ? ಅಥವಾ ಡೂಪ್ಲಿಕೇಟ್ ಜೀಸಸ್ ಯಾರು? ನನಗೆ ಮನೆ ಕೊಟ್ಟರು, ಕಣ್ಣು ಕೊಟ್ಟರು, ಕಾರ್ ಕೊಟ್ಟರು, ಅದು ಕೊಟ್ಟರು, ಬೈಕ್ ಕೊಟ್ಟರು, ಸೈಟ್ ಕೊಟ್ಟರು, ಜಮೀನು ಕೊಟ್ಟರು, ಈ ಜೀಸಸ್ನ ಆರಾಧಿಸಬೇಕು ಅಂತ ಇದ್ದೀರೋ? ಯಾವ ಜೀಸಸ್ ಹೇಳಿ? ಯಾವ ಜೀಸಸ್ನ ಆರಾಧಿಸಬೇಕು ಅಂತ ಇದ್ದೀರಾ? ಯಾವ ಜೀಸಸ್ ನೀವು ಬೇಕು? ಯಾವ ಜೀಸಸ್ನ ಇದುವರೆಗೂ ಆರಾಧಿಸ್ತಾ ಇದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ? ಥಿಂಕ್ ಮಾಡಿ ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ. ಕ್ರೈಸ್ತರಾದ ನಾವೇ ಮೂರ್ಖರಾಗಿ ಹೋಗಬಾರ್ದು. ಸೈತಾನನ ವಂಚನೆಗೆ ಒಳಗಾಗಿದೆ ಸಭೆ ಅನೇಕ ವರ್ಷಗಳಿಂದ. ನಾವು ಹೊರಗಡೆ ಬರಬೇಕಾದ್ರೆ ಶುಭ ಸಂದೇಶದ ಬೆಳಕು ನಮ್ಮೊಳಗಡೆ ಬಂದರೆ ಮಾತ್ರನೇ ಸಾಧ್ಯ. ದೇವರು ನಮ್ಮನ್ನು ಕರೆದಿರೋದು ಫಾಲೋ ಮೀ, ನನ್ನನ್ನು ಹಿಂಬಾಲಿಸು ಅಂತ. ದೇವರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಬೈಬಲ್ ಹೇಳುತ್ತೆ ಗಾಡ್ ಇಸ್ ಲೈಟ್, ದೇವರು ಬೆಳಕಾಗಿದ್ದಾರೆ ಅಂತ. ಹಾಗಾದರೆ ದೇವರು ನನ್ನನ್ನು ಹಿಂಬಾಲಿಸು ಅಂತ ಕರೆದ್ರೆ ನಾವು ಹಿಂಬಾಲಿಸಬೇಕಾಗಿರೋದು ಆ ಬೆಳಕನ್ನು, ಕತ್ತಲೆಯನ್ನು ಅಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಗೊತ್ತಾ? ಯೇಸುವಿನ ಹೆಸರು ಹೇಳ್ಕೊಂಡು, ಹಾಡು ಹೇಳ್ಕೊಂಡು, ವಾಕ್ಯ ಹೇಳ್ಕೊಂಡು, ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕತ್ತಲೆಯ ಮಕ್ಕಳಾಗಿ ಬದುಕ್ತಾ ಇದ್ದೀವಿ. ಕತ್ತಲೆಯನ್ನು ಹಿಂಬಾಲಿಸ್ತಾ ಇದ್ದೀವಿ. ಯೇಸು ಯಾರು? ಜಗಜ್ಯೋತಿ. ಯೇಸು ಏನು ಹೇಳ್ತಾರೆ? ನನ್ನನ್ನು ಹಿಂಬಾಲಿಸೋನು ಕತ್ತಲೆಯಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸೈತಾನನ್ನು ಹಿಂಬಾಲಿಸೋರು ಎಲ್ಲಿ ನಡೀತಾರೆ? ಕತ್ತಲೆಯಲ್ಲಿ ನಡೀತಾರೆ. ಕತ್ತಲೆ ಅಂದರೆ ಏನು? ದ್ವೇಷ, ಹಗೆತನ, ಹೊಟ್ಟೆಕಿಚ್ಚು, ಹಣದ ವ್ಯಾಮೋಹ, ಲೋಕದ ಮೇಲಿನ ಪ್ರೀತಿ, ಲೋಕದ ಈ ಸುಖ ಭೋಗಗಳ ಮೇಲಿನ ಅತಿಯಾದ ವ್ಯಾಮೋಹ. ಇದೇ ಕತ್ತಲಮಯವಾದ ಜೀವನ. ನಾನು ಚೆನ್ನಾಗಿರಬೇಕು ಎಂಬ ಸ್ವಾರ್ಥಭರಿತವಾದ ಜೀವನ. ಅಂದರೆ ಬೆಳಕಂದ್ರೆ ಏನು? ಬೆಳಕಂದರೆ ಪ್ರೀತಿಯ ಜೀವನ, ಪರಿಶುದ್ಧವಾದ ಜೀವನ, ಕ್ಷಮೆಯ ಜೀವನ. ಎಲ್ಲಿದೆ ಈ ನಿಜವಾದ ಕ್ರಿಸ್ತನ ಪ್ರೀತಿ? ಮನುಷ್ಯ ಪ್ರೀತಿ ಅಲ್ಲ, ಕ್ರಿಸ್ತನ ಪ್ರೀತಿ, ದೈವ ಪ್ರೀತಿ, ದೈವ ಕ್ಷಮೆ, ದೈವ ಸಮಾಧಾನ, ದೈವ ಆನಂದ. ಇದು ಇವತ್ತು ನಮ್ಮ ಹೃದಯದೊಳಗಡೆ ಇದೆಯಾ ಪ್ರೀತಿಯ ಸಹೋದರ ಸಹೋದರಿಯರೇ? ಕಾರಣ ಏನು ಗೊತ್ತಾ? ಹೆರೋದನನ್ನು ಭೇಟಿ ಆಗಲಿಕ್ಕೆ ಹೆರೋದನ ಅರಮನೆ ಒಳಗಡೆ ಹೋಗಿ ಅಲ್ಲೇ ಇದ್ದೀವಿ ನಾವಿನ್ನು. ಅಲ್ಲೇ ಹಲ್ಲೆಲೂಯಾ, ಅಲ್ಲೇ ಪ್ರೈಸ್ ಲಾರ್ಡ್, ಅಲ್ಲೇ ಆರಾಧನೆ, ಅಲ್ಲೇ ಊಟ, ಅಲ್ಲೇ ಬೈಬಲ್, ಅಲ್ಲೇ ಎಲ್ಲ ಮಾಡ್ಕೊಂಡಿರೋದ್ರಿಂದ ಈ ನಕ್ಷತ್ರ ಮಿಸ್ ಆಗಿದೆ. ಮಿಸ್ ಆಗಿರುವ ಉದಯ ಕಾಲದ ಉಜ್ವಲ ನಕ್ಷತ್ರ ನೀವು ಮತ್ತೆ ಕಂಡುಕೊಂಡಾಗ ಮಾತ್ರವೇ ನಿಮ್ಮ ನಿಜವಾದ ದುಃಖ ಆನಂದವಾಗಿ, ನಿಜವಾದ ಆನಂದವಾಗಿ ಪರಿವರ್ತನೆ ಆಗ್ತದೆ. ಆ ಆನಂದವೇ ಗ್ರೇಟ್ ಜಾಯ್, ಪರಮಾನಂದ.
ಆ ಪರಮಾನಂದ ನೀವು ಕೊಡಲಿಕ್ಕೆ ಯೇಸು ಕ್ರಿಸ್ತರು ಬಂದಿರೋದು. ಆ ಪರಮಾನಂದ ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದರೆ ನಾವು ಯಾವ ರೀತಿ ಕ್ರೈಸ್ತರು? ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ಯಾಂಡ್ಲ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅಲೆದಾಡೋರಲ್ಲ ಕ್ರೈಸ್ತರು, ಅಥವಾ ಬೈಬಲ್ ಹಿಡ್ಕೊಂಡು ತಿರುಗಾಡೋರಲ್ಲ ಕ್ರೈಸ್ತರು. ನಿಜವಾದ ಕ್ರೈಸ್ತರು ಯಾರು ಗೊತ್ತಾ? ಕ್ರಿಸ್ತನನ್ನು ಧರಿಸಿಕೊಂಡು ಈ ಪರಮಾನಂದದಲ್ಲಿ ಬದುಕ್ತಾ ಇರುವವರೇ ಕ್ರೈಸ್ತರು. ಅವರ ಉದ್ದೇಶ ಏನು ಗೊತ್ತಾ? ಈ ಕ್ರಿಸ್ತನನ್ನು ಮಹಿಮೆ ಪಡಿಸಬೇಕು, ಈ ಯೇಸುವಿನ ಶುಭ ಸಂದೇಶವನ್ನು ಸಾರಬೇಕು ಎಂಬ ಒಂದೇ ಒಂದು ಹಂಬಲದಲ್ಲಿ ಬದುಕ್ತಾ ಇರುವ ಸಭೆಯೇ ನಿಜವಾದ ಕ್ರೈಸ್ತ ಸಭೆ. ಅವರೇ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು. ಅದಲ್ಲದೆ ಬೈಬಲ್ ಹಿಡ್ಕೊಂಡು ಒಂದಿಷ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ನಾವು ವಿಶ್ವಾಸಿಗಳಾಗೋದಿಲ್ಲ. ನಾವು ಯಾವುದೊಂದು ಧರ್ಮವನ್ನು ಹಿಂಬಾಲಿಸಿದಂಗೆ ಆಗ್ತದೆ, ಯಾವುದೊಂದು ಡಿನಾಮಿನೇಷನ್ ಪ್ರೇಯರ್ ಗ್ರೂಪ್ ಮಿನಿಸ್ಟ್ರಿ ಇದನ್ನು ಹಿಂಬಾಲಿಸಿದ ಹಾಗೆ ಆಗ್ತದೆ. ಅದಲ್ಲ, ನಾವು ಹಿಂಬಾಲಿಸಬೇಕಾಗಿರತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನು. ಆ ವ್ಯಕ್ತಿಯ ಹೆಸರು ಯೇಸು ಕ್ರಿಸ್ತ, ಉದಯ ಕಾಲದ ಉಜ್ವಲ ನಕ್ಷತ್ರ, ಬ್ರೈಟ್ ಮಾರ್ನಿಂಗ್ ಸ್ಟಾರ್. ಯೇಸು ಎಂಬ ಆ ಉದಯ ಕಾಲದ ಉಜ್ವಲ ನಕ್ಷತ್ರವಾಗಿರ್ತಕ್ಕಂಥ ದೇವರ ಪುತ್ರನನ್ನು, ಬೆಳಕಾದ ದೇವರನ್ನು ಹಿಂಬಾಲಿಸಲಿಕ್ಕಾಗಿ ಕರೆಯಲ್ಪಟ್ಟವರು, ಅವರ ಶುಭ ಸಂದೇಶವನ್ನು ಸಾರಲಿಕ್ಕಾಗಿ ಕರೆಯಲ್ಪಟ್ಟವರೇ ನೀವೊಬ್ಬೊಬ್ಬರು ಕೂಡ. ಬೇರೆ ಏನು ಹೇಳಲಿಕ್ಕಲ್ಲ, ಈ ನಕ್ಷತ್ರ ಹೇಳಬೇಕು. ಈ ಉದಯ ಕಾಲದ ಉಜ್ವಲ ನಕ್ಷತ್ರವಾದ ದೇವರ ಪುತ್ರನ ಕುರಿತಾದ ಶುಭ ಸಂದೇಶವನ್ನು ಸಾರಬೇಕು. ಹಾಗೆ ಸಾರುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಶಾಲ್ ಹಾಕಲ್ಲ, ಹೂವಿನ ಹಾರ ಹಾಕಲ್ಲ, ಚಪ್ಪಾಳೆಗಳು ಹೊಡೆಯಲ್ಲ. ಇವತ್ತು ನಮಗೆ ಶಾಲ್ ಹಾಕ್ತಾರೆ, ಹೂವಿನ ಹಾರನೂ ಹಾಕ್ತಾರೆ, ಚಪ್ಪಾಳೆನೂ ಹೊಡಿತಾರೆ. ಕಾರಣ ಏನು ಗೊತ್ತಾ? ನಾವು ಜನರಿಗೆ ಇಷ್ಟವಾದ ಅವರ ಯೇಸುವನ್ನು ಸಾರ್ತಾ ಇರೋದ್ರಿಂದ, ಜನರಿಗೆ ಇಷ್ಟವಾದ ಅವರ ಜೀಸಸನ್ನು ಸಾರ್ತಾ ಇದ್ದೀವಿ. ಬೈಬಲ್ ತೆಗೆದುಕೊಂಡು ಬೈಬಲ್ ವಾಕ್ಯವನ್ನು ಉಪಯೋಗಿಸಿ ದೇವರ ನಾಮವನ್ನು ವ್ಯರ್ಥವಾಗಿ ಉಪಯೋಗಿಸ್ತಿದ್ದೀವಿ, ಅವರ ವಾಕ್ಯವನ್ನು ವ್ಯರ್ಥವಾಗಿ ಉಪಯೋಗಿಸ್ತಾ ಇದ್ದೀವಿ, ಅವರು ಕೊಟ್ಟ ವರಗಳನ್ನು ವ್ಯರ್ಥವಾಗಿ ಉಪಯೋಗಿಸ್ತಾ ಇದ್ದೀವಿ. ಇದು ನಿಜವಾಗಲೂ ಇದಕ್ಕೆ ದೊಡ್ಡ ಪನಿಷ್ಮೆಂಟ್ ಇದೆ ಪ್ರಿಯರೇ. ನಾವು ಎಚ್ಚೆತ್ಕೊಳ್ಳದೆ ಹೋದರೆ ಖಂಡಿತವಾಗಲೂ ಆ ನರಪುತ್ರನ ಮುಂದೆ ಹೇಗೆ ನಿಲ್ತೀವೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗಲೂ ತುಂಬ ಭಯ ಭಕ್ತಿಯಿಂದ ಇದನ್ನು ಈಗ ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ. ನಿಮಗೆ ಭಯ ಉಂಟಾಗಲಿಕ್ಕಲ್ಲ, ನಮ್ಮಲ್ಲಿ ಒಂದು ದೈವ ಭಯ ಬರಬೇಕು. ಫಿಯರ್ ಆಫ್ ದ ಲಾರ್ಡ್ ಇದು ನಮ್ಮಲ್ಲಿ ಬರಬೇಕು. ಎಲ್ಲಿದೆ ದೈವ ಭಯ? ದೇವರು ಪರಿಶುದ್ಧರು, ಸರ್ವಶಕ್ತರು. ಆ ದೈವ ಭಯದಲ್ಲಿ ನಾವು ಬದುಕ್ತಾ ಇದ್ದೀವ? ಯೆಶಾಯ ಪ್ರವಾದಿ ಅಷ್ಟು ಪರಿಶುದ್ಧನಾದ ಪ್ರವಾದಿ. ಆ ಪ್ರವಾದಿ ದೇವರ ಮುಂದೆ, ದೇವರ ಸಾನ್ನಿಧ್ಯದ ಮುಂದೆ ಅವನು ಮಾತೇ ಆಡ್ತಾ ಇಲ್ಲ. ಅವನು ಹೇಳ್ತಾನೆ, ಒಂದೇ ಮಾತು ಹೇಳ್ತಾನೆ. ಆ ಪರಿಶುದ್ಧ ದೇವರ ಸಾನ್ನಿಧ್ಯ ಆತನಿಗೆ ಪ್ರತ್ಯಕ್ಷವಾದಾಗ ಆತ ಹೇಳಿದಂಥ ಮಾತೇನು ಗೊತ್ತಾ? ಅಶುದ್ಧ ವದನದವನು ನಾನು, ಅಶುದ್ಧ ಜನರ ಮಧ್ಯದಲ್ಲಿ ವಾಸ ಮಾಡುವವನು ನಾನು, ಪರಿಶುದ್ಧ ದೇವರ ಸಾನ್ನಿಧ್ಯದಲ್ಲಿ ನಾನಿದ್ದೇನೆ, ನಾನು ಯೋಗ್ಯನಲ್ಲ, ನನ್ನಿಂದ ಆಗ್ತಾ ಇಲ್ಲ. ಯೆಶಾಯ ಪ್ರವಾದಿ ಪುಸ್ತಕ 6ನೇ ಅಧ್ಯಾಯದಲ್ಲಿ ಓದ್ತೀವದನ್ನು. ಅಯ್ಯೋ, ಪರಿಶುದ್ಧನನ್ನು ನಾನು ನೋಡ್ತಾ ಇದ್ದೇನೆ, ಪರಿಶುದ್ಧನ ಮುಂದೆ ಇರಲಿಕ್ಕೆ ಆಗ್ತಾ ಇಲ್ಲ ಎಂದು ಆ ಪರಿಶುದ್ಧನ ಕುರಿತಾಗಿ ಸಾರಿದರು ಯೆಶಾಯ ಪ್ರವಾದಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾನು ವಾಟ್ಸಪ್ಪಲ್ಲಿ ಯಾರೋ ಒಂದು ಯೆಶಾಯ ಪ್ರವಾದಿ ಬಗ್ಗೆ ಅವ್ರು ಹೇಗೆ ಸತ್ರು ಅನ್ನೋದನ್ನು ಒಂದು ಪಿಕ್ಚರ್ ಹಾಕಿದರು. ಹೇಗೆ ಸತ್ರು ಅಂತ ನಮಗೆ ಗೊತ್ತು, ಆದರೆ ಆ ಪಿಕ್ಚರ್ ನೋಡುವಾಗ ನಿಜವಾಗಲೂ ತುಂಬ ದುಃಖ ಆಯಿತು. ಯಾಕೆ ಅಂದರೆ ಇಂಥ ಶ್ರೇಷ್ಠ ದೇವರನ್ನು ಸಾರಿದಂಥ ಮನುಷ್ಯ ಈ ಯೆಶಾಯ ಪ್ರವಾದಿ. ಆದರೆ ಇವತ್ತು ನಾವು ಯಾವ ದೇವರನ್ನು ಸಾರ್ತಾ ಇದ್ದೀವಿ? ಯೇಸು ಕ್ರಿಸ್ತನನ್ನು, ಅಥವಾ ಕ್ರಿಸ್ತನನ್ನು ಅವರು ಸಾರಿದರು, ಆವಾಗಲೇ ಸಾರಿದರು. ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುತ್ತಾಳೆ, ಆತನಿಗೆ ಯೇಸು ಎಂದು ಹೆಸರಿಡ್ತಾನೆ, ಆತನು ಮನುಕುಲವ ರಕ್ಷಕನಾಗಿದ್ದಾನೆ. ಈ ರೀತಿ ಯೇಸು ಕ್ರಿಸ್ತನ ಕುರಿತಾಗಿ, ನಿತ್ಯ ಜೀವದ ಕುರಿತಾಗಿ, ಸ್ವರ್ಗದಲ್ಲಿರ್ತಕ್ಕಂಥ ದೇವರು ಈ ಭೂಮಿಗೆ ಮನುಷ್ಯನನ್ನು ರಕ್ಷಣೆ ಮಾಡುವುದಕ್ಕಾಗಿ, ಮನುಷ್ಯನ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಬರ್ತಾರೆ ಎಂಬಂಥ ಆ ರಕ್ಷಣೆಯ ಕುರಿತಾದ, ರಕ್ಷಕನ ಕುರಿತಾದ, ನಿತ್ಯ ಜೀವದ ಕುರಿತಾದ, ಪಾಪ ಕ್ಷಮೆಯ ಕುರಿತಾದ, ಬರಲಿರ್ತಕ್ಕಂಥ ನ್ಯಾಯ ತೀರ್ಪಿನ ಕುರಿತಾದ ಮತ್ತು ಬರಲಿರುವ ಸ್ವರ್ಗ ರಾಜ್ಯದ ಜೀವಿತದ ಕುರಿತಾದ ಆ ಸ್ವರ್ಗೀಯ ಸಂದೇಶ ದೇವರಾತ್ಮನ ಪ್ರೇರಣೆಗೊಳಪಟ್ಟು ಸಾರಿದಂತಹ ಪ್ರವಾದಿ. ಅವರಿಗೂ ಕೂಡ ಆ ದೇವರ ಸಾನ್ನಿಧ್ಯದ ಮುಂದೆ ಬರುವಾಗ ಅಷ್ಟೊಂದು ಭಯ ಆಯಿತು ಅವರಿಗೆ. ಆ ಸಾನ್ನಿಧ್ಯದ ಮುಂದೆ ಬರುವಾಗ ಆ ಪ್ರವಾದಿಯನ್ನು ಕೊಂದಿದ್ದು ಹೇಗೆ ಅಂದರೆ, ನೀವು ಗೊತ್ತಿದೆಯೋ ಗೊತ್ತಿಲ್ವೋ, ಆತನ ತಲೆ ಕೆಳಗಾಗಿ ನೇತಾಕಿ ಮರದ ಗರಗಸದಿಂದ ಹೀಗೆ ಸೀಳಿ 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 ಸಾಯಿಸಿರೋದು ಯೆಶಾಯ ಪ್ರವಾದಿಯನ್ನು. ಅದು ಯಾರು? ಒಬ್ಬ ಅನ್ಯನಲ್ಲ, ಒಬ್ಬ IS ಉಗ್ರ ಅಲ್ಲ, ಒಬ್ಬ ಟೆರರಿಸ್ಟ್ ಅಲ್ಲ, ಒಬ್ಬ ಅನ್ಯ ಧರ್ಮೀಯನಲ್ಲ. ತನ್ನ ಸ್ವಂತ ಧರ್ಮದ ಯಹೂದ್ಯ ಅರಸನಾದಂಥ ಮನಸ್ಸೆ ಎಂಬ ಅರಸ 50 ವರ್ಷ ಯಹೂದ್ಯ ಜನರನ್ನು, ಅದೇ ಕುಲದಲ್ಲಿ ಯೇಸು ಹುಟ್ಟಿದ್ದು,
ಆ ಕುಲದಲ್ಲಿ ಬಂದಂಥ ಶಾಪ ಬೇರೆ ಎಲ್ಲೂ ಬರಲಿಲ್ಲ ಅನಿಸುತ್ತೆ. ಅದರಿಂದನೇ ಯೇಸು ಕ್ರಿಸ್ತರು ಆ ಯಹೂದ್ಯ ಕುಲದಲ್ಲಿನೇ ಹುಟ್ಟಿದ್ದು, ಆ ಶಾಪ ಪರಿಹಾರ ಆಗಲಿಕ್ಕೋಸ್ಕರ. ಮನಸ್ಸೆ ಆಡಳಿತದಲ್ಲಿ, ಮನಸ್ಸೆ ಎಂಬ ಅರಸನ ಆಡಳಿತದಲ್ಲಿ ನಿಮಗೆ ಗೊತ್ತಾಗುತ್ತೆ. 2 ಅರಸರ ಪುಸ್ತಕದಲ್ಲಿ 22ನೇ ಅಧ್ಯಾಯದಲ್ಲೋ 21ನೇ ಅಧ್ಯಾಯದಲ್ಲೋ ಈ ಮನಸ್ಸೆಯ ಬಗ್ಗೆ ಹೇಳಿದರೆ, ಅವನಷ್ಟು ದುಷ್ಟ ಈ ಆಹಾಬ ಒಬ್ಬ ದುಷ್ಟ, ಯಹೂದ್ಯರ ಅರಸ. ಅದೇ ರೀತಿಯಲ್ಲಿ ಈ ಯಹೂದ್ಯರ ಅರಸ ಇವನು ಯಾರು? ಇನ್ನೊಬ್ಬ ದುಷ್ಟ ಅರಸ. ಅವನಂತೆಯೇ ಅವನಿಗಿಂತಲೂ ದುಷ್ಟ ಅರಸ ಯಾರು? ಈ ಮನಸ್ಸೆ ಎಂಬ ಅರಸ, ಯಹೂದ್ಯರ ಅರಸ. ಈ ಯಹೂದ್ಯರಿಗೆ ದೇವರ ಬಗ್ಗೆ ಹೇಳಿದ ಯೆಶಾಯ ಪ್ರವಾದಿಗೆ ಸಿಕ್ಕಿದ ಶಿಕ್ಷೆ ಏನು ಗೊತ್ತಾ? ಗರಗಸದಿಂದ ಸೀಳಿದರು. ನಿಜವಾಗ್ಲೂ ಆ ರೀತಿ ನಡೆದಿದೆಯಾ ಕೇಳಿದರೆ ನನಗೆ ಎಕ್ಸಾಕ್ಟ್ಲಿ ನಡೆದಿದೆಯಲ್ಲ ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ನಮಗೆ ಕೆಲವೊಂದು ವಿಷಯಗಳನ್ನು ಕನ್ಫರ್ಮ್ ಮಾಡಿಕೊಡುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ನಾವು ಓದುವಾಗ ಗೊತ್ತಾಗುತ್ತೆ, ಕೆಲವರನ್ನು ಗರಗಸದಿಂದ ಸೀಳಿದರು ಅಂತ ಇದೆ. ಹಾಗಾದರೆ ಯೆಶಾಯ ಪ್ರವಾದಿಯನ್ನು ಕೂಡ ಗರಗಸದಿಂದ ಸೀಳಿರಲಿಕ್ಕೆ ಸಾಧ್ಯತೆ ಇದೆ. ಇದು ಬೈಬಲ್ನಲ್ಲಿ ಇಲ್ಲದೇ ಇದ್ದರೂ ಕೂಡ, ಯೆಶಾಯ ಸತ್ತ ವಿಷಯ ಬೈಬಲ್ನಲ್ಲಿ ಇಲ್ಲದೇ ಇದ್ದರೂ ಕೂಡ ನೋಡಿ, ಯೆಶಾಯ ಪ್ರವಾದಿಯ ಪ್ರವಾದನೆಗಳು ಬಹಳ ಸುಂದರವಾದ ಪ್ರವಾದನೆಗಳು, ಬಹಳ ಸುಂದರವಾದ ಹೃದಯ ಸ್ಪರ್ಶಿ ಪ್ರವಾದನೆಗಳಿದೆ. ಆದರೆ ಅವರು ದೇವರಿಗಾಗಿ ತಮ್ಮ ಜೀವನವನ್ನು ಬಲಿ ಅರ್ಪಿಸಿದ್ದನ್ನು ನಿಜವಾಗಲೂ ನಾವು ಧ್ಯಾನ ಮಾಡಬೇಕು, ಆಲೋಚನೆ ಮಾಡಿ ನೋಡಬೇಕು. ಮತ್ತೆ ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು. ಕಲ್ಲೆಸೆದು ಕೊಂದಿದ್ದು ಯಾರನ್ನಂತ ನಮಗೆ ಗೊತ್ತು. ಸ್ಟೆಫಾನನ್ನ ಕಲ್ಲೆಸೆದು ಕೊಂದರು ಅಲ್ವಾ? ಕಲ್ಲೆಸೆದು ಕೊಂದರು. ಗರಗಸದಿಂದ ಸೀಳಿ ಸಾಯಿಸಿದ್ರಂತೆ. ನೋಡಿ, ಇಮ್ಯಾಜಿನ್ ಮಾಡಿ ನೋಡಿ. ಇವತ್ತು ಕೆಲವೊಂದು ಕಡೆ IS ಉಗ್ರರು ಈ ಪೈಶಾಚಿಕ ಕೃತ್ಯಗಳನ್ನು ಮಾಡ್ತಾರೆ. ಕ್ರೈಸ್ತರನ್ನು ಸೀಳುವಂತಹ, ಸಾಯಿಸುವಂತಹ, ಕತ್ತರಿಸುವಂಥ, ಸುಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ, ಅವರು ಸೈತಾನನಿಗೆ ಸಂಬಂಧಪಟ್ಟವರಾಗಿರ್ತಾರೆ. ಅವರು ಎಲ್ಲ ಕಡೆಗಳಲ್ಲೂ ಇರ್ತಾರೆ, ಹೆಚ್ಚು ಕಡಿಮೆ ಎಲ್ಲ ಧರ್ಮದಲ್ಲೂ ಇರ್ತಾರೆ. ಅರ್ಥ ಆಗ್ತಿದೆಯಾ? ಆದರೆ ಅವರು ಯಾವುದೇ ಧರ್ಮದ ವ್ಯಕ್ತಿಗಳಾಗಿರೋದಿಲ್ಲ, ಅವರು ಸೈತಾನನ ಸಾಮ್ರಾಜ್ಯದವರಾಗಿರ್ತಾರೆ. ಅವರು ಕಾಯಿನನ ವಂಶದವರಾಗಿರ್ತಾರೆ. ಕಾಯಿನನ ವಂಶ ಅಂದರೆ ಕೊಲೆ ಮಾಡುವ ವಂಶ. ಕಾಯಿನನ ವಂಶ ಅಂದರೆ ದ್ವೇಷ ಮಾಡುವ ವಂಶ. ಇಂದು ಈ ದ್ವೇಷ ಮಾಡುವ ವಂಶ ಇದೆಯಾ ನಮ್ಮಲ್ಲಿ? ಈ ಕೊಲೆ ಮಾಡುವ ವಂಶ ನಮ್ಮಲ್ಲಿ ಇದೆಯಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಯೋಚನೆ ಮಾಡಿ ನೋಡಬೇಕು ನಾವು ಯಾವ ವಂಶದವರು ಅಂತ. ನಾವು ಸುಮ್ಮನೆ ಇಸ್ರಾಯೇಲ್ ವಂಶ, ಯೇಸು ವಂಶ, ದೇವ್ರ ವಂಶ ಅಂತೆಲ್ಲ ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಕಾಯಿನನ ವಂಶದವರು ಎಷ್ಟೋ ಜನ ಕ್ರೈಸ್ತ ಸಭೆ ಒಳಗಡೆನೇ ಇದ್ದಾರೆ. ಅಂದು ಯಹೂದ್ಯರಲ್ಲಿಯೂ ಕಳ್ಳ ಪ್ರವಾದಿಗಳು ಇದ್ದ ಹಾಗೆ, ಕಳ್ಳ ಅರಸರುಗಳಿದ್ದ ಹಾಗೆ, ಕಳ್ಳ ಯಾಜಕರಿದ್ದ ಹಾಗೆ, ಎಂದು ಕೂಡ ಕ್ರೈಸ್ತ ಸಭೆಯಲ್ಲಿ ಕಳ್ಳ ಪ್ರವಾದಿಗಳು, ಕಳ್ಳ ಅರಸರುಗಳು, ಕಳ್ಳ ಅಧಿಕಾರಿಗಳು, ಕಳ್ಳ ಯಾಜಕರುಗಳು, ಕಳ್ಳ ಬೋಧಕರುಗಳು ಇದ್ದಾರೆ. ಕಳ್ಳ ವಿಶ್ವಾಸಿಗಳು, ಕಪಟ ವಿಶ್ವಾಸಿಗಳು ಇದ್ದಾರೆ. ಇದೆಲ್ಲ ಇರುತ್ತಾ ಕೇಳಿದರೆ ಇರುತ್ತೆ. ಯಾಕಂದರೆ ಯೇಸು ಕ್ರಿಸ್ತರು ಸಾಮತೆಯಲ್ಲಿ ಹೇಳ್ತಾರೆ, ಗೋಧಿಯ ಕಾಳುಗಳ ಮಧ್ಯದಲ್ಲಿ, ಗೋಧಿ ಬೆಳೆಯ ಮಧ್ಯದಲ್ಲಿ ಕಳೆಗಳು ಕೂಡ ಬೆಳೆಯುತ್ತವೆ, ಎರಡು ಒಟ್ಟಿಗೆ ಬೆಳೆಯುತ್ತೆ. ಗೋಧಿ ಬೆಳೆ ಮತ್ತು ಕಳೆ ಒಟ್ಟಿಗೆ ಬೆಳೆಯುತ್ತೆ. ಇದು ಎಲ್ಲಿವರೆಗೂ ಇರುತ್ತೆ ಅಂದರೆ ಹೀಗೇನೆ ನರಪುತ್ರನ ಪುನರಾಗಮನದವರೆಗೂ ಇರುತ್ತೆ, ತೀರ್ಪಿನ ದಿನದವರೆಗೂ ಇದು ಹೀಗೆ ಬೆಳೆಯುತ್ತೆ. ಇದನ್ನು ನಮಗೆ ನಿರ್ಮೂಲ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದು ನಿರ್ಮೂಲ ಮಾಡೋರು ಯಾರು ಗೊತ್ತಾ? ತೀರ್ಪಿನ ದಿನದಲ್ಲಿ ದೇವದೂತರುಗಳು ಈ ಕಾರ್ಯವನ್ನು ನೆರವೇರಿಸ್ತಾರೆ ದೇವರ ಆಜ್ಞೆಯ ಪ್ರಕಾರ. ಇದು ನಮ್ಮ ಕೆಲಸ ಅಲ್ಲ. ಅಲ್ಲಿವರೆಗೂ ನಮ್ಮ ಕೆಲಸ ಏನು? ನಮ್ಮ ಕೆಲಸ ಶುಭ ಸಂದೇಶವನ್ನು ಸಾರುವುದು, ಯೇಸುವಿಗಾಗಿ ಬದುಕುವುದು. ಈ ಯೇಸು ಯಾವ ಯೇಸು? ಶಿಲುಬೆ ಮೇಲೆ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಪುನರುತ್ಥಾನರಾಗಿ ಸ್ವರ್ಗಕ್ಕೆ ಏರಿ ಹೋಗಿ ಪವಿತ್ರಾತ್ಮರನ್ನು ಕಳಿಸಿಕೊಟ್ಟು ಮತ್ತೆ ನಾನು ಮರಳಿ ಬರ್ತೀನಿ ಎಂದು ಹೇಳಿ ವಾಗ್ದಾನ ಮಾಡಿ ಕಾದುಕೊಂಡಿರಿ ಮಕ್ಕಳೇ ಎಂದು ಹೇಳಿ ಹೋದಂಥ ಆ ಯೇಸುವಿಗಾಗಿ ಬದುಕಬೇಕಾದವರು. ಅದಲ್ಲದೆ ಕಾರ್ ಕೊಟ್ಟ ಯೇಸು, ಬೈಕ್ ಕೊಟ್ಟ ಯೇಸು, ಮನೆ ಕೊಟ್ಟ ಯೇಸು, ಊಟ ಕೊಟ್ಟ ಯೇಸು, ಬಟ್ಟೆ ಕೊಟ್ಟ ಯೇಸು ಅಲ್ಲ. ಆ ಯೇಸು ಅಲ್ಲ. ನಮಗಾಗಿ ತಮ್ಮ ರಕ್ತ ಚೆಲ್ಲಿದ ಯೇಸು, ನಮಗಾಗಿ ಪರಿಶುದ್ಧಾತ್ಮನನ್ನು ಕೊಟ್ಟ ಯೇಸು, ನಮ್ಮನ್ನು ಲೋಕದಿಂದ ಬೇರ್ಪಡಿಸಿದಂಥ ಯೇಸು, ನಮ್ಮನ್ನು ಪರಿಶುದ್ಧ ದೇವರಿಗೆ ಮೀಸಲಾದವರನ್ನಾಗಿ ಮಾಡಿದ, ಆಯ್ಕೆ ಮಾಡಿಕೊಂಡ ರಾಜಯಾಜಕರನ್ನಾಗಿ ಮಾಡಿದ ಯೇಸು, ತಮ್ಮ ಪಿತನಾದ ದೇವರ ಸೇವೆಗೆ ನಮ್ಮನ್ನು ರಾಜಯಾಜಕರನ್ನಾಗಿ ನೇಮಿಸಿದಂಥ ಯೇಸು. ಆ ಯೇಸು ಕ್ರಿಸ್ತನ ಸೇವೆ ಮಾಡುವವರಾಗಬೇಕು, ಆ ಯೇಸುವನ್ನು ಆರಾಧಿಸುವವರಾಗಬೇಕು, ಆ ಯೇಸುವನ್ನು ಅರಿತುಕೊಂಡು ಬದುಕುವವರಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲದೆ ಇದ್ದರೆ ಇಂಡೈರೆಕ್ಟ್ಲಿ ಇನ್ ದ ನೇಮ್ ಆಫ್ ಜೀಸಸ್ ವಿ ವಿಲ್ ಬಿ ವರ್ಷಿಪ್ಪಿಂಗ್ ಸೈಟನ್. ನೆನ್ಪಿಟ್ಕೊಳ್ಳಿ. ಇಲ್ಲದೆ ಇದ್ದರೆ, ಗೊತ್ತಿಲ್ಲದೆ, ನಮಗೆ ಜ್ಞಾನ ಇಲ್ಲದೆ ಇಂಡೈರೆಕ್ಟ್ ಆಗಿ ಸೈತಾನನನ್ನು ಯೇಸುನಾಮದಲ್ಲಿ ಆರಾಧಿಸೋರಾಗ್ತೀವಿ. ಎಷ್ಟೋ ಜನ ಆ ರೀತಿಯಲ್ಲೇ ಬದುಕ್ತಾ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಅದೊಂದು ರೀತಿಯ ಮಾಟ ಮಂತ್ರದ ರೀತಿಯ ಜೀವನ.
ಕ್ರೈಸ್ತ ಸಭೆಗಳಲ್ಲಿ ಇಂದು ಅಧಿಕವಾಗಿದೆ, ಕ್ರೈಸ್ತ ಕುಟುಂಬಗಳಲ್ಲಿ, ಸಮೂಹಗಳಲ್ಲಿ ಇದು ಅಧಿಕವಾಗಿದೆ. ಅದಲ್ಲ, ಅದು ಕ್ರೈಸ್ತ ಸಭೆ ಅಲ್ಲ, ಅದು ಕ್ರೈಸ್ತ ಜೀವನ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಬೈಬಲ್ ಓದಿ ಅಪಸ್ತೋಲರ ಉಪದೇಶಗಳನ್ನು ಓದಿ ಧ್ಯಾನ ಮಾಡಿ, ಪರಿಶುದ್ಧಾತ್ಮರು ನಮಗೆ ಪ್ರಕಟಪಡಿಸಿ ಕೊಡ್ತಾರೆ ನಮ್ಮ ಅಂತರಂಗದಲ್ಲೇ. ನಾವು ಎಚ್ಚೆತ್ಕೋಬೇಕು. ಈ ಅಂತಿಮ ಕಾಲದಲ್ಲಿ ನಾವು ಎಚ್ಚೆತ್ಕೋಬೇಕು, ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ನಾವು ಈ ಸಾಮ್ರಾಜ್ಯದ ಪ್ರಜೆಗಳಲ್ಲ. ಬೈಬಲ್ ಹೇಳುತ್ತೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21ನೇ ವಾಕ್ಯ ಏನು ಹೇಳುತ್ತೆ? ವಿ ಆರ್ ನಾಟ್ ದ ಸಿಟಿಸನ್ ಆಫ್ ದಿಸ್ ಕಿಂಗ್ಡಮ್. ಈ ಲೋಕಕ್ಕೊಬ್ಬ ಕಿಂಗ್ ಇದ್ದಾನೆ, ಈ ಲೋಕಕ್ಕೆ ಅರಸ ಇದ್ದಾನೆ, ಆತನೇ ಪಿಶಾಚಿ. ವಿ ಆರ್ ನಾಟ್ ಆಫ್ ದಿಸ್ ಕಿಂಗ್ಡಮ್. ಆ ಪಿಶಾಚಿಯ ಸಾಮ್ರಾಜ್ಯದ ಅಧೀನದಲ್ಲಿ ಇರಬೇಕಾದವ್ರು ನಾವಲ್ಲ. ಅವನೇನು ಮಾಡ್ತಾನೆ? ಏದೇನು ತೋಟದಲ್ಲಿ ಹೇಗೆ ಅವನು ಸಾಮ್ರಾಜ್ಯ ಸ್ಥಾಪನೆ ಹೇಗೆ ಮಾಡ್ದ? ಕಣ್ಣಿಗೆ ಇಷ್ಟವಾಗುವ, ಬಾಯಿಗೆ ರುಚಿ ಕೊಡುವ, ದೇಹಕ್ಕೆ ಸುಖ ಕೊಡುವ, ಕಣ್ಣಿಗೆ ಸುಖ ತಂದು ಕೊಡುವ, ಬುದ್ಧಿಗೆ ಒಳ್ಳೆ ಜ್ಞಾನದ ಅರಿವನ್ನು ಕೊಡುವಂತಹ ಆ ಹಣ್ಣನ್ನು ತೋರಿಸಿಕೊಟ್ಟ. ಅದು ನೋಡಿದ ತಕ್ಷಣ ಆಸೆ ಬಂತು. ಇಂದು ಈ ಪಿಶಾಚಿ ಹೇಗೆ ತನ್ನ ಸಾಮ್ರಾಜ್ಯವನ್ನು ಈ ಲೋಕದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ, ಮನುಷ್ಯನ ಇಚ್ಛೆಗಳಿಗೆ ತಕ್ಕ ಹಾಗೆ ಏನೇನು ಬೇಕೆಲ್ಲ ಮಾಡಿಕೊಡ್ತಾ ಇದ್ದಾನೆ. ಮನುಷ್ಯನು ಜ್ಞಾನ ಸಂಪಾದನೆ, ಜ್ಞಾನ ವಿದ್ಯಾಭ್ಯಾಸ, ಜ್ಞಾನ ಹೆಚ್ಚು ಬೇಕಲ್ವಾ? ಈ ದೇಶದಲ್ಲೆಲ್ಲ ಹೊರ ದೇಶದಲ್ಲಿ ಹೋಗೋದು ಇವತ್ತು ಹೆಚ್ಚು ಜ್ಞಾನ ಬೇಕು. ಯಾವ ಜ್ಞಾನ? ಲೋಕದ ಜ್ಞಾನ. ಈ ಜ್ಞಾನ ಇದ್ರೆ ಏನು ಸಿಗುತ್ತೆ? ಹೆಚ್ಚು ಹಣ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಲೋಕವನ್ನು ಸಂಪಾದನೆ ಮಾಡ್ಬೋದು. ಆದರೆ ಸ್ವರ್ಗವನ್ನು ಸಂಪಾದನೆ ಮಾಡಲಿಕ್ಕೆ ಆ ಜ್ಞಾನದಿಂದ ಆಗೋದಿಲ್ಲ ಪ್ರಿಯರೇ. ದೈವ ಜ್ಞಾನ ಬೇಕು. ಇವತ್ತು ದೇವರ ಜ್ಞಾನ ಇಲ್ಲದೆ ಜನ ಅಳಿದು ಹೋಗ್ತಾ ಇದ್ದಾರೆ. ದೇವರ ಜ್ಞಾನ ಬೇಕು, ಡಿವೈನ್ ನಾಲೆಡ್ಜ್ ಬೇಕು. ದೇವರ ಜ್ಞಾನ ಇಲ್ಲ. ಬೈಬಲ್ ಹೇಳುತ್ತೆ, ನೀವು ಕ್ರೈಸ್ತ ಸಭೆಯೇ, ಕ್ರೈಸ್ತ ವಿಶ್ವಾಸಿಗಳೇ, ಯು ಆರ್ ದ ಸಿಟಿಸನ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ನಾಟ್ ದ ಕಿಂಗ್ಡಮ್ ಆಫ್ ದಿಸ್ ವರ್ಲ್ಡ್. ನೀವು ಈ ಲೋಕ ಸಾಮ್ರಾಜ್ಯದವರಲ್ಲ, ನೀವು ದೇವರ ಸಾಮ್ರಾಜ್ಯದವರು. ಬೈಬಲ್ ಏನು ಹೇಳುತ್ತೆ? ನೀವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ. ಏನು ಓದಿ ನೋಡೋಣ. ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಬಾಯಲ್ಲಿ ಹೇಳಿಬೇಕಾದ್ರೆ ಹೇಳಿ ಅಲ್ಲ. ನೀವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಆಗಿದ್ದೀರಾ? ನೀವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಆಗಿದ್ದರೆ ನಿಮ್ಮ ಅರಸ ಯೇಸು ಆಗಿರಬೇಕು. ಹಾಗಾದರೆ ನಿನ್ನ ಆಳ್ವಿಕೆ ಯೇಸುವಿನ ಅಧೀನದಲ್ಲಿರಬೇಕು. ಆಗ ನೀನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ. ಅದಲ್ಲದೇನೆ ಸೈತಾನನ ಸಾಮ್ರಾಜ್ಯದ ಸುಖ ಭೋಗಗಳನ್ನು ಅನುಭವಿಸ್ತಾ ಯೇಸುವೆ ಸ್ತೋತ್ರ ಅಂತ ಹೇಳಿದರೆ ನೀನು ಇಂಡೈರೆಕ್ಟಾಗಿ ಸ್ತೋತ್ರ ಮಾಡ್ತಾ ಇರೋದು ಯೇಸುಗಲ್ಲ, ಸೈತಾನಿಗಾಗಿರ್ತದೆ. ನೆನ್ಪಿಟ್ಕೊಳ್ಳಿ. ಬಾಯಲ್ಲಿ ಯೇಸು ನಾಮ ಹೇಳಿದ ತಕ್ಷಣ ಅದು ಯೇಸುಗೆ ಹೋಗಬೇಕು ಅಂತ ಇಲ್ಲ. ನಿನ್ನ ಹೃದಯದಲ್ಲಿ ಏನಿದೆಯೋ ಅದೇ ಬಾಯಲ್ಲಿ ಬರೋದು. ನಿನ್ನ ಹೃದಯ ಯಾವುದಕ್ಕೆ ಕನೆಕ್ಟ್ ಆಗಿದೆ? ಇಫ್ ಯುವರ್ ಹಾರ್ಟ್ ಈಸ್ ಕನೆಕ್ಟೆಡ್ ಟು ದಿಸ್ ವರ್ಲ್ಡ್ ಆ್ಯಂಡ್ ಯುವರ್ ಮೌತ್ ಈಸ್ ಕನೆಕ್ಟೆಡ್ ಟು ದ ನೇಮ್ ಆಫ್ ಜೀಸಸ್, ಯು ಆರ್ ವರ್ಷಿಪಿಂಗ್ ಡೆವಿಲ್ ಇನ್ ದ ನೇಮ್ ಆಫ್ ಜೀಸಸ್. ನೆನ್ಪಿಟ್ಕೊಳ್ಳಿ. ನಿನ್ನ ಹೃದಯ ಲೋಕಕ್ಕೆ ಕನೆಕ್ಟ್ ಆಗಿದ್ದು, ಬಾಯಲ್ಲಿ ಯೇಸುವಿನ ನಾಮ ಬರ್ತಾ ಇದ್ದರೆ ಖಂಡಿತವಾಗಲೂ ನೀನು ಕನೆಕ್ಟ್ ಆಗೋದು ಅದ್ರ ಮುಖಾಂತರ ಜೀಸಸ್ಗಲ್ಲ, ಈವಿಲ್ ಸ್ಪಿರಿಟ್ಗೆ. ಯು ಆರ್ ಕ್ಲೈಮಿಂಗ್ ನಾಟ್ ಕ್ರೈಸ್ಟ್ ಬಟ್ ಡೆವಿಲ್. ಬಟ್ ಯೂಸಿಂಗ್ ದಟ್ ನೇಮ್, ದೇವರ ನಾಮವನ್ನು ವ್ಯರ್ಥವಾಗಿ ಉಪಯೋಗಿಸಬೇಡಿ. ಯೇಸುವಿನ ನಾಮಕ್ಕೆ ಶಕ್ತಿ ಇದೆ, ತುಂಬ ಶಕ್ತಿ ಇದೆ. ಆ ನಾಮವನ್ನು ದುರುಪಯೋಗ ಮಾಡೋ ದೇವರಿಗೆ ಇಷ್ಟ ಆಗೋದಿಲ್ಲ. ಆ ನಾಮ ನಾವು ದುರುಪಯೋಗ ಮಾಡಬಾರ್ದು. ಆ ನಾಮಕ್ಕೆ ಅಡ್ಡ ಬೀಳ್ತಾರಂತೆ ಎಲ್ಲ ಜನರು. ಆ ನಾಮಕ್ಕೆ ಅಡ್ಡ ಬೀಳ್ತಾರಂತೆ ಒಂದು ದಿನ, ತೀರ್ಪಿನ ದಿನ. ಅಷ್ಟು ಪವರ್ಫುಲ್ ನೇಮ್ ಅದು. ಆದರೆ ಕ್ರೈಸ್ತರಾದ ನಾವು, ಅನ್ಯರಲ್ಲ, ಕ್ರೈಸ್ತರಾದ ನಾವು ಆ ಯೇಸು ಕ್ರಿಸ್ತನ ಹೆಸರನ್ನು ಎಷ್ಟು ಚೀಪಾಗಿ ಉಪಯೋಗಿಸ್ತೀವಿ. ನಮ್ಮ ಸ್ವಂತ ಅವಶ್ಯಕತೆಗಳಿಗೋಸ್ಕರ ಯೇಸು ಹೆಸರನ್ನು ಉಪಯೋಗಿಸೋದಿಲ್ವಾ? ಅದು ದೇವರ ಮಹಿಮೆಗಾಗಿ ಉಪಯೋಗವಾಗಬೇಕಾದ ನಾಮ. ಆ ನಾಮ ಯಾಕೆ ಕೊಟ್ಟರು ಗೊತ್ತಾ ದೇವರು? ಆ ನಾಮ ಕೊಟ್ಟಿದ್ದು ಅವರ ಮಹಿಮೆಗಾಗಿ, ಅವರನ್ನ ಮಹಿಮೆ ಪಡಿಸಲಿಕ್ಕಾಗಿ. ಕ್ರಿಶ್ಚಿಯನ್ ಎಂದು ಕರೆಯಲ್ಪಡುವಾಗ ನಿನ್ನ ಮೇಲೆ ಒಂದು ನಾಮ ಇದೆ, ಯೇಸು ಎಂಬ ನಾಮ ಇದೆ. ಕ್ರೈಸ್ತ ನಾಮಧಾರಿಗಳು. ಹಾಗಾದರೆ ಜೀವನ ಹೇಗಿರಬೇಕು? ಆತನನ್ನು ಮಹಿಮೆ ಪಡಿಸುವ ಜೀವನ ಇರಬೇಕು. ಮುಂದೆ ಓದೋಣ ವಾಕ್ಯ. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು. ಕೇಳಿಸ್ಕೊಳ್ಳಿ, ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸುವುದು. ಎಲ್ಲಿಂದ? ಪುನರಾಗಮಿಸುವುದು ಅಲ್ಲಿಂದಲೇ, ಆ ಸ್ವರ್ಗದಿಂದಲೇ ಎಂದು ಎದುರು ನೋಡುತ್ತಿದ್ದೇವೆ. ಎದುರು ನೋಡ್ತಾ ಇದ್ದೇವಾ? ಬಾಯಲ್ಲಿ ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ಎದುರು ನೋಡ್ತಾ ಇದ್ದೀವಾ?
ನಿಜವಾಗಲೂ ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಾಕ್ಷಿಯ ಸಲುವಾಗಿ ಎದುರು ನೋಡ್ತಾ ಇದ್ದೀವ ಪ್ರೀತಿಯ ಸಹೋದರ ಸಹೋದರಿಯರೇ? ಒಂದು ಟ್ರೈನನ್ನು ಎದುರು ನೋಡ್ತೀವಿ, ಬಸ್ಸನ್ನು ಎದುರು ನೋಡ್ತೀವಿ, ಅಥವಾ ಫ್ಲೈಟನ್ನು ಎದುರು ನೋಡ್ತೀವಿ. ಅದು ಹೇಗೆ ಎದುರು ನೋಡ್ತೀವಿ? ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ. ಟಿಕೆಟ್ ತಗೊಳ್ತೀವಿ, ನಮ್ಮ ಬ್ಯಾಗ್ ರೆಡಿ ಮಾಡ್ಕೊಳ್ತೀವಿ, ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ, ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ, ಏರ್ಪೋರ್ಟಿಗೆ ಹೋಗ್ತೀವಿ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡಿಕೊಂಡು ಎದುರು ನೋಡ್ತೀವಿ. ಒಂದು ಆಸ್ಪತ್ರೆಗೆ ಹೋಗೋದಾದರೂ ಅದಕ್ಕಾಗೂ ಎದುರು ನೋಡ್ತೀವಿ. ಪ್ರತಿ ಒಂದಕ್ಕೂ ನಾವು ಎದುರು ನೋಡ್ತೀವಿ. ಆದರೆ ಕ್ರಿಸ್ತನ ಬರೋಣಕ್ಕಾಗಿ, ಪುನರಾಗಮನಕ್ಕಾಗಿ ಕ್ರೈಸ್ತ ಸಭೆ, ಕ್ರೈಸ್ತ ವಿಶ್ವಾಸಿಗಳಾದ ನಾವು ನಿಜವಾಗಲೂ ಎದುರು ನೋಡ್ತಾ ಇದ್ದೀವಾ? ನೀವೇ ಪರೀಕ್ಷೆ ಮಾಡಿ ನೋಡಿ. ನಾನು ನಿಮ್ಮನ್ನು ಅಕ್ಯೂಸ್ ಮಾಡ್ತಾ ಇಲ್ಲ, ನಮಗೂ ಸೇರಿ ನಾವೆಲ್ಲರೂ ಒಟ್ಟಿಗೆ ಕೇಳ್ತಾ ಇರುವಂಥ ಪ್ರಶ್ನೆ, ಆಮ್ ಐ ಟ್ರೂಲಿ ಪ್ರಿಪೇರಿಂಗ್ ಟು ಮೀಟ್ ದ ಲಾರ್ಡ್? ಕರ್ತನಾದ ಯೇಸುವಿನ ಪುನರಾಗಮನಕ್ಕಾಗಿ ನಾನು ನಿಜವಾಗಲೂ ಸಿದ್ಧನಾಗಿದ್ದೇನಾ? ನೀವು ಯಾರಾದರೂ ಕೇಳ್ಬೋದು, ಯಾವಾಗ ಬರ್ತಾರಂತ ಗೊತ್ತಾ ಅಂತ? ಗೊತ್ತಿಲ್ಲ. ಕಳ್ಳನು ಬರುವ ಹಾಗೆ ಈ ಕ್ಷಣ ಬರ್ಬೋದು, ಈ ಬೋಧನೆ ಮುಗಿಯುವಷ್ಟರಲ್ಲಿ ಬರ್ಬೋದು, ಮನೆಗೆ ಹೋಗೋ ದಾರಿಯಲ್ಲಿ ಬರ್ಬೋದು, ಈ ರಾತ್ರಿಯಲ್ಲೇ ಬರ್ಬೋದು, ಗೊತ್ತಿಲ್ಲ. ಎನಿ ಟೈಮ್ ಬರ್ಬೋದು. ಬಟ್ ಕ್ವೆಶ್ಚನ್ ಅದಲ್ಲ, ಯಾವಾಗ ಬರ್ತಾರೆ ಅಲ್ಲ, ನೀನು ಸಿದ್ಧನಾಗಿದೆಯಾ? ನೀನು ಈಗ ಸಿದ್ಧನಾಗಿದೆಯಾ? ಯೇಸುವಿನ ಆ ಪುನರಾಗಮನ ಯಾವಾಗ ಗೊತ್ತಿಲ್ಲ, ನಮ್ಮ ಮರಣ ಯಾವಾಗ ಗೊತ್ತಿಲ್ಲ, ಇದು ಎರಡೂ ಅನಿಶ್ಚಿತ, ನಮಗೆ ಗೊತ್ತಿಲ್ಲ. ಹಾಗಾದರೆ ಸಿದ್ಧರಾಗಿದ್ದೇವಾ? ಯೇಸು ಕ್ರಿಸ್ತನನ್ನು ಭೇಟಿಯಾಗಲಿಕ್ಕೆ ಸಿದ್ಧರಾಗಿದ್ದೇವಾ? ಅಲ್ಲಿಂದಲೇ ಅವರು ಬರ್ತಾರೆ ಎಂದು ಎದುರು ನೋಡ್ತಾ ಬದುಕ್ತಾ ಇದ್ದೇವಾ? ನಿಜವಾಗಲೂ ಎದುರು ನೋಡ್ತಾ ಬದುಕುವಾಗ ನಮ್ಮಲ್ಲಿ ಪರಮಾನಂದ ಇರುತ್ತೆ. ಯಾಕೆ ನಮ್ಮಲ್ಲಿ ಆನಂದ ಇಲ್ಲ ಗೊತ್ತಾ? ಯೇಸುವನ್ನು ಎದುರು ನೋಡ್ತಾ ಇಲ್ಲ, ಯೇಸುವನ್ನು ಆರಾಧಿಸ್ತಾ ಇಲ್ಲ. ನಾವು ಯೇಸುವಿನ ಹೆಸರಿನಲ್ಲಿ ಪಿಶಾಚಿಯನ್ನು ಆರಾಧಿಸ್ತಾ ಇದ್ದೀವಿ, ಗೊತ್ತಿಲ್ಲದ ಹಾಗೆ. ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಶುಭ ಸಂದೇಶದ ಬೆಳಕು ಒಳಗಡೆ ಬಂದಿಲ್ಲ. ಈ ಬೆಳಕು ಬಂದರೆ ಕಣ್ಣು ಓಪನ್ ಆಗೋದು, ಆವಾಗ ಗೊತ್ತಾಗುತ್ತೆ ನೀನು ಆರಾಧಿಸ್ತಿರೋದು ಯೇಸುವನ್ನಲ್ಲ, ಬೇರೆ ಏನೋ ಅಂತ. ಈ ಬೆಳಕು ಬರಬೇಕಾದ್ರೆ ಶುಭ ಸಂದೇಶ ಸಾರಲ್ಪಡಬೇಕು ಪ್ರಿಯರೇ. ಶುಭ ಸಂದೇಶ ಸಾರಲ್ಪಟ್ಟಾಗ ನಿಮ್ಮ ಒಳಗಡೆ ಇರ್ತಕ್ಕಂತಹ ಈ ಆತ್ಮಕ್ಕೆ ಜೀವ ಬರುತ್ತೆ, ಆತ್ಮಿಕ ಕಣ್ಣುಗಳು ಓಪನ್ ಆಗುತ್ತೆ. ಆಗ ದೇವರ ಪರಿಶುದ್ಧತೆ ನಿನಗೆ ಕಾಣಲ್ಪಡ್ತದೆ. ದೇವರು ಆತ್ಮಸ್ವರೂಪಿ ಎಂದು ನಿನಗೆ ಅರ್ಥ ಆಗುತ್ತೆ. ಪರಿಶುದ್ಧಾತ್ಮರು ಅರ್ಥ ಮಾಡಿಸ್ಕೊಡ್ತಾರೆ. ಅವರಿಂದ ಅಲ್ಲದೆ ಯಾರಿಂದಲೂ ರಕ್ಷಣೆ ಇಲ್ಲದೆ ನನಗೆ ಅರ್ಥ ಆಗ್ತದೆ. ಪಾಪಕ್ಕೆ ವಿಮುಖನಾಗಲಿಕ್ಕಾಗ್ತದೆ. ಆ ಅಪ್ಪನನ್ನು ಆತ್ಮದಿಂದಲೂ ಸತ್ಯದಿಂದಲೂ ನೀನು ಆರಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ಆರಾಧನೆ ಈ ಭೂಲೋಕದಲ್ಲಿ ಮನುಷ್ಯ ಮಾಡುವ ಆರಾಧನೆ ಅಲ್ಲ, ಇದು ಆತ್ಮಿಕವಾಗಿ ಪರಲೋಕದಲ್ಲಿ ನಡೆಯುವ ಆರಾಧನೆ. ಇದು ಆತ್ಮದಿಂದ ಮಾಡುವ ಆರಾಧನೆ, ಸತ್ಯದಿಂದ ಅಂದರೆ ವಾಕ್ಯದಿಂದ ಕ್ರಿಸ್ತನ ಮುಖಾಂತರ ಮಾಡುವ ಆರಾಧನೆ. ಅದು ಮಾತ್ರವೇ ನಿಜವಾದ ಆರಾಧನೆ. ಕ್ರಿಸ್ತನ ಮುಖಾಂತರವಲ್ಲದ ಆರಾಧನೆ ಪಿತನಿಗೆ ಸಲ್ಲಲ್ಪಡೋದಿಲ್ಲ. ಪಿತನ ಸನ್ನಿಧಿಯಲ್ಲಿ ಸಲ್ಲಲ್ಪಡುವ ಏಕೈಕ ಆರಾಧನೆ ಅದು ಸತ್ಯದಿಂದ ಮಾಡುವ ಆರಾಧನೆ. ಓನ್ಲಿ ದ ವರ್ಷಿಪ್ ವಿಚ್ ಯು ಆರ್ ಡೂಯಿಂಗ್ ಇಟ್ ಥ್ರೂ ಕ್ರೈಸ್ಟ್, ಥ್ರೂ ಟ್ರೂತ್. ಯೇಸು ಹೇಳ್ತಾರೆ, ನಾನೇ ಸತ್ಯ. ಆ ಸತ್ಯವಾದ ಯೇಸು ಕ್ರಿಸ್ತನ ಮುಖಾಂತರ ನೀನು ದೇವರನ್ನ ಆರಾಧಿಸ್ತೀಯಲ್ವಾ, ಅದೊಂದೇ ಆರಾಧನೆ, ದೇವರಿಗೆ ತಲುಪುವಂಥ ಆರಾಧನೆ. ಯಾಕೆಂದರೆ ನಮ್ಮ ಆರಾಧನೆಗಳೆಲ್ಲವೂ ಮಾನುಷಿಕವಾದದ್ದು, ಅದು ಅಲ್ಲಿ ಹೋಗೋದಿಲ್ಲ, ಅದು ಬೇರೆ ಎಲ್ಲೆಲ್ಲ ಹೋಗ್ಬೋದು. ಆದರೆ ಒಂದೇ ಒಂದು ಆರಾಧನೆ ಅಲ್ಲಿಗೆ ಸಲ್ಲೋದು, ಅದು ಕ್ರಿಸ್ತನ ಮುಖಾಂತರ ಮಾಡುವ ಆರಾಧನೆ. ಕ್ರಿಸ್ತನ ಮುಖಾಂತರವೇ ನಾವು ಆಮೇನ್ ಅಂತ ಹೇಳ್ತೀವಿ. ಯಾಕೆಂದರೆ ದೇವರು ಮಾಡಿದ ಸಕಲ ವಾಗ್ದಾನಗಳಿಗೂ ಅವರೇ ಉತ್ತರ. ಅದರಿಂದ ನಾವು ಪ್ರಾರ್ಥನೆ ಮಾಡುವಾಗ ಅವರ ಮುಖಾಂತರವೇ ಆರಾಧನೆ ಸಲ್ಲಿಸ್ತೇವೆ. ಅವರ ಮುಖಾಂತರ ಮಾಡುವ ಆರಾಧನೆ ದೇವರಿಗೆ ಮೆಚ್ಚುಗೆಯಾದ ಆರಾಧನೆ ಆಗಿರ್ತದೆ. ನಾವು ಅಲ್ಲಿಂದ ಯೇಸು ಬರ್ತಾರೆ ಎಂದು ಎದುರು ನೋಡ್ತಾ ಬದುಕ್ತಾ ಇದ್ದೀವ. ಆ ಯೇಸು ಕ್ರಿಸ್ತನಿಗೋಸ್ಕರ ನಮ್ಮ ಎಷ್ಟೋ ಜನ ಪ್ರವಾದಿಗಳು, ಪ್ರೇಷಿತರು, ಅಪೊಸ್ತಲರು, ಆದಿ ಧರ್ಮಸಭೆ, ಎಷ್ಟೋ ವಿಶ್ವಾಸಿಗಳು ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಈ ಕ್ರಿಸ್ತನಿಗಾಗಿ, ಈ ಯೇಸುವಿಗಾಗಿ, ಈ ದೇವರಿಗಾಗಿ ಬದುಕ್ತಾ ಇದ್ದಾರೆ. ಪ್ರಾಣ ಕಳ್ಕೊಂಡಿದ್ದಾರೆ. ಅವಮಾನ, ನಿಂದನೆಗಳು, ಪರಿಹಾಸ್ಯಗಳಿಗೆ ಒಳಗಾಗಿದ್ದಾರೆ. ಈಗ ತಾನೇ ನಾವು ಓದಿದ ಹಾಗೆ ವಿಶ್ವಾಸ ಇದ್ದಿದ್ದರಿಂದಲೇ ಅನೇಕರು ಹಿಬ್ರಿಯರಿಗೆ ಬರೆದ ಪತ್ರಿಕೆ 11:27 ಓದಿದ್ವಲ್ವಾ? 37 ಓದಿದ್ವಿ. ಏನಂತ ಓದಿದ್ವಿ? ಮತ್ತೆ ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಗರಗಸದಿಂದ ಸೀಳಿ ಸಾಯಿಸಿದರು, ಖಡ್ಗದಿಂದ ಕಡಿದು 35 ಓದೋಣ. ಈ ವಿಶ್ವಾಸದಿಂದಲೇ ಮಹಿಳೆಯರು ಮೃತರಾಗಿದ್ದ ತಮ್ಮವರನ್ನು ಮರಳಿ ಜೀವಂತರಾಗಿ ಪಡೆದರು. ಕೆಲವರು ಇದಕ್ಕಿಂತ ಶ್ರೇಷ್ಠವಾದ ಪುನರುತ್ಥಾನವನ್ನು ಪಡೆಯುವ ಉದ್ದೇಶದಿಂದ ಬಿಡುಗಡೆಯನ್ನು ನಿರಾಕರಿಸಿ ಹಿಂಸೆ ಬಾಧೆಗಳಿಗೆ ತುತ್ತಾಗಿ ಮರಣವನ್ನು ಅಪ್ಪಿದರು. ನಾವೇನು ಮಾಡ್ತೀವಿ? ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ನಮ್ಮನ್ನು ಯಾರಾದರೂ ಜೈಲಿಗೆ ಹಾಕಿದರೆ ಬಿಡುಗಡೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಬಿಡುಗಡೆ ಬೇಕು. ಯಾಕೆ ಗೊತ್ತಾ? ಶುಭ ಸಂದೇಶ ಸಾರ್ಲಿಕ್ಕೆ ಬಿಡುಗಡೆ ಬೇಕು. ಪೌಲರು ಕೂಡ ಕೇಳ್ಕೊಂಡಿದ್ದಾರೆ, ನನ್ನ ಬಿಡುಗಡೆಗಾಗಿ ನೀವು ಪ್ರಾರ್ಥನೆ ಮಾಡಿದ್ದೆ. ಯಾಕೆ ಅಂದರೆ ಇನ್ನು ಅನೇಕ ಕಡೆ ಕ್ರಿಸ್ತನ ಶುಭ ಸಂದೇಶ ಸಾರಲ್ಪಡಬೇಕು. ಆದುದರಿಂದ ನೀವು ನನ್ನ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿ. ಹೆಂಡತಿ ಮಕ್ಕಳ ಜೊತೆಗೆ ಹೋಗಿ ಮಲ್ಕೊಳ್ಳಿಕ್ಕಲ್ಲ, ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿರೋದು.
ಕ್ರಿಸ್ತನನ್ನು ಇನ್ನೂ ಸಾರಬೇಕು. ಅನೇಕ ಕಡೆಗಳಲ್ಲಿ ಇನ್ನೂ ಸತ್ಯದ ಅರಿವು ಸಾರಲ್ಪಟ್ಟಿಲ್ಲ. ಅನೇಕ ಕಡೆ ಕಳ್ಳ ಪ್ರವಾದಿಗಳು ತಲೆ ಎತ್ತಿದ್ದಾರೆ. ಅವ್ರನ್ನೆಲ್ಲೆಡೆ ಮುರಿ ಕಟ್ಟಬೇಕು. ಅಂಥ ಕಳ್ಳ ಪ್ರವಾದಿಗಳಿಗೆ ವಿರುದ್ಧವಾಗಿ ಸತ್ಯವನ್ನು ಸಾರಬೇಕು. ಅನೇಕ ಕಡೆಗಳಲ್ಲಿ ಕ್ರೈಸ್ತ ಸಭೆ ಒಡೆದು ಹೋಗ್ತಾ ಇದೆ. ಆದ್ದರಿಂದ ನನ್ನ ಬಿಡುಗಡೆಗಾಗಿ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದು. ಅದಲ್ಲದೆ ಇನ್ನು ನಾನೇನೋ ಸುಖ ಪಡಲಿಕ್ಕೆ ಏನೇನೋ ಮಾಡಲಿಕ್ಕಿದೆ, ಇನ್ನು ಅರ್ಧ ಮನೆ ಕಟ್ಟು ಬಂದಿದ್ದೀನಿ, ಮಕ್ಕಳು ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿಲ್ಲ, ಅದರಿಂದ ನನಗೆ ಬಿಡುಗಡೆಗಾಗಿ ಪ್ರಾರ್ಥಿಸಿ, ನಾನು ಮನೆಗೆ ಹೋಗಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನ ಓದಿಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸೆಟ್ಲ್ ಮಾಡಲಿಕ್ಕೆ ಬಿಡುಗಡೆಗಾಗಿ ಪ್ರಾರ್ಥಿಸಿ ಅಲ್ಲ ಪೌಲರು ಕೇಳಿದ್ದು. ಈ ಕ್ರಿಸ್ತನ ಶುಭ ಸಂದೇಶವನ್ನು ಸಾರಲಿಕ್ಕೆ ಬಿಡುಗಡೆಗಾಗಿ. ಅಂದರೆ ಇಲ್ಲಿ ಅನೇಕರು ಬಿಡುಗಡೆಯನ್ನು ನಿರಾಕರಿಸಿದರು. ನಮಗಿದು ಬೇಡ, ನಾವಿಲ್ಲೇ ಇದ್ದು ಹೀಗೆ ಸಾಯ್ತೀವಿ, ನಾವು ಬೇಗ ಯೇಸು ಹತ್ರ ಹೋಗಬೇಕು. ಇಲ್ಲೇ ಇದ್ರೆ ಇನ್ನು ಪಾಪ ಮಾಡಿಕೊಂಡು ಹೆರೋದನನ್ನು ಭೇಟಿಯಾಗಿ ಹೆರೋದನ ಅರಮನೆಯಲ್ಲಿ ಅವನು ಕೂಡ ಊಟ ಮಾಡಿಕೊಂಡು ಕೋಪ, ದ್ವೇಷ, ಹಗೆತನ, ಸ್ವಲ್ಪ ಹಲ್ಲೆಲೂಯ, ಸ್ವಲ್ಪ ಪ್ರೈಸ್ ಲಾರ್ಡ್, ಸ್ವಲ್ಪ ಚಪ್ಪಾಳೆ, ಸ್ವಲ್ಪ ಮನರಂಜನೆ, ತಿನ್ನು ಕುಡಿ ಮಜಾ ಮಾಡು, ಕ್ರಿಸ್ಮಸ್ ಹಬ್ಬ ಅದು ಇದು ಅಂದ್ಕೊಂಡು ಕೇಕ್ ಕಟ್ಟಿಂಗು, ಊಟ, ಬಿರಿಯಾನಿ ಅಂದ್ಕೊಂಡು ಇಲ್ಲೇ ಕಾಲ ಕಳ್ಕೊಂಡು ಹೆರೋದನ ಅರಮನೆಯಲ್ಲೇ ಹೋಗ್ತೀವಿ. ಮತ್ತೆ ಆ ನಕ್ಷತ್ರವನ್ನು ನೋಡ್ಲಿಕ್ಕೆ ಹೊರಗೆ ಬರಬೇಕು ಅಂತ ಆಸೆನೂ ಬರೋದಿಲ್ಲ. ಮತ್ತೆ ನಾವೇ ಮನೆ ಮೇಲೆ ಒಂದು ನಕ್ಷತ್ರ ಕಟ್ಕೊಂಡು ನೇತಾಡ್ಕೊಂಡಿರ್ತೀವಿ. ಇದಾಗಬಾರ್ದು ಪ್ರೀತಿಯ ಸಹೋದರ ಸಹೋದರಿಯರೇ ಅಂತ ಅವ್ರೇನು ಮಾಡಿದರು? ನಿರಾಕರಿಸಿದರು. ಬೇಡ, ನಮಗೆ ಬಿಡುಗಡೆ ಬೇಕಾಗಿಲ್ಲ. ಯಾಕೆಂದರೆ ನಮ್ಗೆ ಆತ್ಮದಲ್ಲಿ ಬಿಡುಗಡೆ ಆಗಿದೆ. ನಮ್ಮ ಶರೀರಕ್ಕೆ ಒಂದು ಬಿಡುಗಡೆ ಅದು ಯೇಸು ಬರುವಾಗ ಕೊಡ್ತಾರೆ. ಆದ್ದರಿಂದ ನಾವಿಲ್ಲೇ ಇದ್ದು ಬೇಗ ಆ ಬಿಡುಗಡೆ ನಮಗೆ ಬೇಕು. ಅದಕ್ಕಾಗಿ ಒಂದು ತವಕ ಅವರಲ್ಲಿ ಬಂತು. ನಮಗೆ ತವಕ ಯಾವುದಕ್ಕೆ? ಬೇಗ ಬಿಲ್ಡಿಂಗ್ ಆಗಲಿಕ್ಕೆ ಪ್ರಾರ್ಥಿಸಿ, ಬೇಗ ಕೆಲಸ ಸಿಗಲಿಕ್ಕೆ ಪ್ರಾರ್ಥಿಸಿ, ಬೇಗ ಮದುವೆ ಆಗಲಿಕ್ಕೆ ಪ್ರಾರ್ಥಿಸಿ, ಬೇಗ ಮಕ್ಕಳಾಗಲಿಕ್ಕೆ ಪ್ರಾರ್ಥಿಸಿ. ಇದಕ್ಕಾಗಿ ನಮಗೆ ತವಕ. ಯಾಕೆ ಗೊತ್ತಾ? ನಮ್ಮ ಒಳಗಡೆ ಇರುವ ಆತ್ಮ ಅಂಥ ಒಂದು ಕೆಟ್ಟ ಆತ್ಮ. ನಮ್ಮ ಒಳಗಡೆ ಇನ್ನು ಈ ಆದಿಸಭೆಯ ಇಂಥ ವಿಶ್ವಾಸಿಗಳಲ್ಲಿದ್ದ ಆ ಪರಿಶುದ್ಧಾತ್ಮ ಇನ್ನೂ ನಮ್ಮೊಳಗಡೆ ಬಂದಿಲ್ಲ. ಯಾರೋ ನಮ್ಮನ್ನು ಏಮರ್ಸಿದ್ದಾರೆ, ಮೋಸ ಮಾಡಿದ್ದಾರೆ. ನಿಮ್ಮ ಮೇಲೆ ಏನು ನೀರು ಹಾಕಿದಾಗ ಆತ್ಮ ಬಂದುಬಿಟ್ಟಿದೆ ಅಂತ, ನಿಮ್ಮ ಮೇಲೆ ನೀರು ಹಾಕಿದಾಗ ಪರಿಶುದ್ಧಾತ್ಮ ಒಳಗಡೆ ಬಂದುಬಿಟ್ಟು ಸೇರ್ಕೊಬಿಟ್ಟಿದ್ದಾರೆ ಅಂತ, ಅಥವಾ ಎಲ್ಲೋ ನೀರಲ್ಲಿ ಮುಳುಗಿ ನಿಮ್ಮ ಮೇಲೆದ್ದ ತಕ್ಷಣ ಆತ್ಮ ಒಳಗಡೆ ಬಂದುಬಿಟ್ಟಿದೆ ಅಂತ. ಯಾವ ಆತ್ಮನೋ ಗೊತ್ತಿಲ್ಲ. ಪರಿಶುದ್ಧಾತ್ಮರು ಹೇಗೆ ಬರ್ತಾರೆ ಅನ್ನೋದಕ್ಕೆ ಬೈಬಲ್ನಲ್ಲಿ ಅನೇಕ ಎವಿಡೆನ್ಸ್ ಆಧಾರ, ದೇವರ ವಾಕ್ಯದಲ್ಲಿ ಆಧಾರ ಇದೆ. ಅದು ಬರೋದು ವಿಶ್ವಾಸದ ಮುಖಾಂತರ, ಮಾನಸಾಂತರದ ಮುಖಾಂತರ, ಶುಭ ಸಂದೇಶದ ಮುಖಾಂತರ. ಇದಲ್ಲದೆ ಬೇರೆ ದಾರಿ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಅದರಿಂದ ಇವರು ಪವಿತ್ರಾತ್ಮ ಭರಿತರಾಗಿದ್ದರಿಂದನೇ ಆ ಸುಖವನ್ನು ನಿರಾಕರಿಸಿದರು. ಸುಖಕ್ಕಾಗಿ ಯೇಸುವನ್ನು ಹುಡುಕದವರಲ್ಲ, ಸುಖಕ್ಕಾಗಿ ಧ್ಯಾನಕೂಟಗಳಿಗೆ ಹೋದವರಲ್ಲ. ನಾವಿವತ್ತು ಹೋಗ್ತಾ ಇದ್ದೀವಿ ಯಾಕೆ ಹೇಳಿ? ಸುಖಕ್ಕೋಸ್ಕರ, ಕಷ್ಟ ಪರಿಹಾರಕ್ಕೋಸ್ಕರ. ಹಿಂಸೆ ಬಾಧೆಗಳಿಂದಲೂ ಕಷ್ಟ. ಮತ್ತೆ ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಗರಗಸದಿಂದ ಸೀಳಿ ಸಾಯಿಸಿದರು, ಖಡ್ಗದಿಂದ ಕಡಿದು ಹಾಕಿದರು. ಯಾಕೋಬನನ್ನು ಖಡ್ಗದಿಂದ ಕಡಿದು ಹಾಕಿದರು, ಇನ್ನು ಪೌಲರನ್ನು ಖಡ್ಗದಿಂದ ಕಡಿದು ಹಾಕಿದರು. ಇನ್ನು ಕೆಲವರು ನಿರ್ಗತಿಕರಾಗಿ ಕುರಿ ಮೇಕೆಗಳ ಚರ್ಮವನ್ನು ಹೊದ್ದುಕೊಂಡು ಅಲೆದಾಡಿದರು. ಇವತ್ತು ಇವ್ರನ್ನೆಲ್ಲ ನಾವು ಹುಚ್ಚರು ಅಂತ ಕರಿತೀವಿ. ನಾವು ಯಾವ ಜೀಸಸ್ನ ಫಾಲೋ ಮಾಡ್ತಿದ್ದೀವಿ ಕೇಳಿದರೆ, ಯೂಟ್ಯೂಬಲ್ಲಿ ಎಷ್ಟೋ ಜನ ಈ ಪ್ರಾಸ್ಪೆರಿಟಿ ಪ್ರೀಚರ್ಸ್ ಇವತ್ತಿದ್ದಾರೆ. ಸಮೃದ್ಧಿಯ ಬೋಧನೆಗಳನ್ನು ಮಾಡೋ ಬೋಧಕರು. ಅವರೇನು ಮಾಡ್ತಾರೆ? ಅವರು ಕೋಟು ಸೂಟು ಫ್ಲೈಟು ಎಲ್ಲ ಇಟ್ಕೊಂಡು ರಾಯಲ್ ಆಗಿ ಬದುಕಿ ಸಾರ್ತಾ ಇದ್ದಾರಲ್ಲ ಜೀಸಸ್. ಅದೇ ನಿಜವಾದ ಜೀಸಸ್ ಅಂತ ನಾವು ನಂಬಿಟ್ಟಿದ್ದೀವಿ. ನಾನು ಎಷ್ಟೋ ವರ್ಷ ನಂಬಿ ಮೋಸ ಹೋಗ್ಬಿಟ್ಟೆ. ಆಮೇಲೆ ಅರ್ಥ ಆಯಿತು ಇದು ಹೆರೋದನ ಅರಮನೆ ಅಂತ. ಹೇಗೆ ಅರ್ಥ ಆಯಿತು? ಈ ಶುಭ ಸಂದೇಶದ ಬೆಳಕು ಬಂದಾಗ ಗೊತ್ತಾಯಿತು, ಹೆರೋದನ ಅರಮನೆಯಲ್ಲಿ ಇದ್ದೀನಿ ನಾನು ಅಂತ. ನಿಜವಾದ ಜೀಸಸ್ ಅವರಲ್ಲ ಅಂತ ಗೊತ್ತಾಯಿತು. ನಿಜವಾದ ಬೋಧನೆ ಅದಲ್ಲ ಅಂತ ಗೊತ್ತಾಯಿತು. ಕಪಟ ಪ್ರವಾದಿಗಳು ಅಂತ ಅರ್ಥ ಆಯಿತು. ಹೆಸರು ಯಾರ್ದು ಬೇಡ, ನೀವೇ ನೋಡ್ತೀರಿ, ನೀವೇ ಆಸೆ ಪಡ್ತೀರಿ, ಇದು ಬೇಕು ನನಗೆ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೆ ಬೈಬಲ್ ಒಳಗಡೆ ನೋಡುವಾಗ ಗೊತ್ತಾಗುತ್ತೆ, ನಿಜವಾದ ಬೋಧಕರು, ನಿಜವಾದ ಪ್ರವಾದಿಗಳು, ನಿಜವಾದ ಪ್ರೇಷಿತರು, ನಿಜವಾದ ಅಪೊಸ್ತಲರು, ನಿಜವಾದ ಕ್ರೈಸ್ತ ಸಭೆ ಏನಾಗಿತ್ತು? ವಾಟ್ ವಾಸ್ ದ ಕಂಡೀಷನ್ ಆಫ್ ಟ್ರೂ ಫಾಲೋವರ್ ಆಫ್ ಕ್ರೈಸ್ಟ್? ಅವರ ಹೃದಯದಲ್ಲಿ ವ್ಯಾಥೆ ಇತ್ತು, ಯಾತನೆ, ಗ್ರೋನಿಂಗ್, ಪ್ರಸವ ವೇದನೆ ಪಡ್ತಾಯಿದ್ರು. ಯಾಕೆ? ಕ್ರಿಸ್ತನನ್ನು ಎದುರು ನೋಡಬೇಕು, ಕ್ರಿಸ್ತನನ್ನು ನೋಡಬೇಕು, ಇನ್ನೂ ಹೆಚ್ಚಾಗಿ ಕ್ರಿಸ್ತನಿಗೋಸ್ಕರ ಕಷ್ಟ ಸಂಕಟಗಳನ್ನು ಅನುಭವಿಸಬೇಕು, ಯಾತನೆಯನ್ನು ಅನುಭವಿಸಬೇಕು ಅಂತ ಅವರು ಎದುರು ನೋಡ್ತಾ ಇದ್ದರು. ಕಷ್ಟ ಸಂಕಟಗಳ ಮುಖಾಂತರ ಈ ಸ್ವರ್ಗರಾಜ್ಯ ಪ್ರವೇಶಿಸಲಿಕ್ಕೆ ಇಕ್ಕಟ್ಟಾದ ದಾರಿ, ಯೇಸು ಹೇಳಿದಂಥ ಇಕ್ಕಟ್ಟಾದ ದಾರಿಯಲ್ಲಿ ಹೋಗಲಿಕ್ಕೆ ಅವರು ಸರ್ವ ಪ್ರಯತ್ನ ಮಾಡ್ತಾಯಿದ್ರು. ನಾವು ವಿಶಾಲವಾದ ದಾರಿಯಲ್ಲಿ, ವಿನಾಶದ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಾರ್ಥನೆ, ಉಪವಾಸ ಎಲ್ಲ ಮಾಡಿ ಸರ್ವ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಂಥ ಮುಟ್ಟಾಳತನ, ಮೂರ್ಖತನ ಪ್ರೀತಿಯ ಸಹೋದರ ಸಹೋದರಿ. ದಟ್ ಈಸ್ ಡಿಸೆಪ್ಷನ್ ಇನ್ ದ ಚರ್ಚ್ ಟುಡೇ. ಇವತ್ತು ಬೋಧನೆಗಳು ಹೇಗಿದೆ?
ವಿಶಾಲವಾದ ದಾರಿಯಲ್ಲಿ ಹೋಗೋದು ಹೇಗೆ ಅಂತಾನ, ಇಕ್ಕಟ್ಟಾದ ದಾರಿಯಲ್ಲಿ ಹೋಗೋದು ಹೇಗೆ ಅಂತಾನ, ಅಥವಾ 50-50ನ, ಅರ್ಧ ಇದು ಅರ್ಧ ಅದುನಾ? ನೀವೇ ಯೋಚನೆ ಮಾಡಿ ನೋಡಿ, ನೀವು ಯಾವ ದಾರಿಯಲ್ಲಿ ಇದ್ದೀರಿ ನೋಡಿ. ನಿಮ್ಗೆ ಆ ನಕ್ಷತ್ರ ಕಾಣ್ತಾ ಇದೆಯಾ? ಆರ್ ಯು ಫಾಲೋಯಿಂಗ್ ದ್ಯಾಟ್ ಬ್ರೈಟ್ ಮಾರ್ನಿಂಗ್ ಸ್ಟಾರ್ ಜೀಸಸ್ ಕ್ರೈಸ್ಟ್? ಆ ನಕ್ಷತ್ರ ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಾ? ಸ್ವರ್ಗಕ್ಕೆ. ಬ್ರೈಟ್ ಮಾರ್ನಿಂಗ್ ಸ್ಟಾರ್ ಜೀಸಸ್ ಕ್ರೈಸ್ಟ್ ವಿಲ್ ಲೀಡ್ ಯು ಟು ಹೆವನ್, ಫಾದರ್ಸ್ ಹೌಸ್. ಬೆತ್ಲೆಹೇಮಿಗೆಲ್ಲ ಕರ್ಕೊಂಡು ಹೋಗೋದು. ಆ ಜ್ಯೋತಿಷಿಗಳು ನೋಡಿದ ನಕ್ಷತ್ರ ಅವ್ರನ್ನ ಬೆತ್ಲೆಹೇಮಿಗೆ, ಯೇಸು ಜನಿಸಿದ ಆ ಸ್ಥಳಕ್ಕೆ ಕರ್ಕೊಂಡು ಬಂತು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಆಗಿರ್ತಕ್ಕಂಥ ಉದಯ ಕಾಲದ ಉಜ್ವಲ ನಕ್ಷತ್ರವನ್ನು ಹಿಂಬಾಲಿಸಿ ನಡೆಯುವ ಪ್ರತಿಯೊಬ್ಬರು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಅವರು ಬೆಳಕಿನಲ್ಲಿ ನಡೆಯುವ ಬೆಳಕಿನ ಮಕ್ಕಳಾಗಿರ್ತಾರೆ, ದೇವರ ಮಕ್ಕಳಾಗಿರ್ತಾರೆ. ಆ ನಕ್ಷತ್ರವಾಗಿರ್ತಕ್ಕಂಥ ಯೇಸು ಅವರನ್ನು ಸ್ವರ್ಗ ರಾಜ್ಯಕ್ಕೆ, ತಂದೆಯ ಮನೆಗೆ ಕರ್ಕೊಂಡು ಹೋಗ್ತದೆ. ನೀವು ಆ ದಾರಿಯಲ್ಲಿದ್ದೀರಾ? ಆ ದಾರಿಯಲ್ಲಿ ನೀವು ಇರೋದಾದರೆ ನಿಮ್ಮ ಹೃದಯದಲ್ಲಿ ಪರಮಾನಂದ ಇರ್ತದೆ. ಆ ನಕ್ಷತ್ರವನ್ನು ಕಂಡಾಗ ಅವರು ಪರಮಾನಂದ ಭರಿತರಾದರು. ಆ ಆನಂದದಿಂದ ನಾವು ಹೋಗ್ತಾ ಇದ್ದೀವ. ಬಡತನಕ್ಕೂ ಹಿಂಸೆ ಬಾಧೆಗಳಿಗೂ ಕಷ್ಟ ಸಂಕಟಗಳಿಗೂ ಈಡಾದರು. 38ನೇ ವಾಕ್ಯ ಹೇಳುತ್ತೆ, ಇಂಥವರಿಗೆ ಈ ಲೋಕ ತಕ್ಕ ಸ್ಥಳವಾಗಿರಲಿಲ್ಲ. ನಮಗೆ ಈ ಲೋಕ ತುಂಬ ಒಳ್ಳೆ ಜಾಗ ಅನ್ನಿಸ್ತಾ ಇದೆಯಾ? ಸೆಟ್ಲಾಗಬೇಕಿಲ್ಲಿ ಅಂತ ಒದ್ದಾಡ್ತಾ ಇದ್ದೀರಾ? ಪ್ರಾರ್ಥಿಸ್ತಾ ಇದ್ದೀರಾ, ನಾನಿನ್ನೂ ಸೆಟ್ಲಾಗಬೇಕು, ಮಕ್ಕಳ ಲೈಫ್ ಸೆಟ್ಲಾಗಬೇಕು? ಎಲ್ಲಿ ಸೆಟ್ಲಾಗಬೇಕು ಪ್ರಿಯರೇ? ಇದಕ್ಕಾಗಿ ನೀವು ಒದ್ದಾಡೋದು, ಪ್ರಾರ್ಥನೆ ಮಾಡೋದು ನೋಡುವಾಗ ನಮ್ಮ ಈ ಅವಿಶ್ವಾಸಕ್ಕಾಗಿ ಭಾಳ ದುಃಖ ಆಗ್ತಾ ಇದೆ. ಇಂಥವರಿಗೆ ಈ ಲೋಕ ತಕ್ಕ ಸ್ಥಳವಾಗಿಲ್ಲ. ಯಾಕೆ ಗೊತ್ತಾ? ಲೋಕದಿಂದ ಬೇರ್ಪಟ್ಟವನಿಗೆ ಈ ಲೋಕ ತಕ್ಕ ಸ್ಥಳ ಅಲ್ಲ. ಫಸ್ಟ್ ಥಿಂಗ್ ವಾಟ್ ಗಾಡ್ ಡಿಡ್ ಇನ್ ದಿಸ್ ವರ್ಲ್ಡ್, ಈ ಲೋಕದಲ್ಲಿ ದೇವರು ಮಾಡಿದ ಮೊದಲನೇ ಕಾರ್ಯ ಏನು ಗೊತ್ತಾ? ಬೆಳಕಾಗಲಿ ಅಂತ ಬೆಳಕನ್ನು ಕರ್ಕೊಂಡು ಬಂದರು. ಲೆಟ್ ದರ್ ಬಿ ಲೈಟ್. ಬೆಳಕನ್ನುಂಟು ಮಾಡಿದ ದೇವರು ಮಾಡಿದ ಮೊದಲ ಕಾರ್ಯ ಏನು ಗೊತ್ತಾ? ಹಿ ಸಪರೇಟೆಡ್ ಲೈಟ್ ಫ್ರಮ್ ದ ಡಾರ್ಕ್ನೆಸ್. ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸಿದ್ರು. ಬೈಬಲ್ ಹೇಳ್ತದೆ, ಯು ಆರ್ ದ ಲೈಟ್. ನೀನು ಬೆಳಕು. ನಾನು ನಿನ್ನನ್ನು ಬೆಳಕಾಗಿ ಕರೆದಿರೋದ್ರಿಂದ, ನಾನು ನಿನ್ನನ್ನು ಕರೆದಿದ್ದು ಹೇಗೆ ಗೊತ್ತಾ? ಕತ್ತಲೆಯಿಂದ ಬೇರ್ಪಡಿಸಿ ನಿನ್ನನ್ನು ಕರೆದಿದ್ದೇನೆ. ಯಾವುದು ಕತ್ತಲೆ? ಲೋಕದ ರೀತಿ ನೀತಿಗಳು, ಲೋಕದ ಇಷ್ಟಗಳು, ಲೋಕದ ಆಸೆಗಳು, ಲೋಕದ ಬಯಕೆಗಳು, ಲೋಕದ ಸುಖ ಭೋಗಗಳು, ಲೋಕದ ಎಲ್ಲವೂ ಕೂಡ, ಆಲ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ವರ್ಡ್ಲಿ ಸಿಸ್ಟಮ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ಎಂದೇ ಲೋಕಕ್ಕೆ ನಿಮ್ಮ ಮೇಲೆ ಏನಿದೆ? ಪ್ರೀತಿ ಅಲ್ಲ ಇರೋದು, ದ್ವೇಷ ಇದೆ. ಏನಿದೆ? ದ್ವೇಷ ಇದೆ. ಲೋಕವನ್ನು ಪ್ರೀತಿ ಮಾಡೋರು ನಿಮ್ಮನ್ನು ದ್ವೇಷ ಮಾಡೋದಾದರೆ ನೀವು ಭಾಗ್ಯವಂತರು. ಆಗಲೇ ನೀವು ನಿಜವಾದ ಕ್ರೈಸ್ತರು. ಇಲ್ಲಾಂದರೆ ಡಮ್ಮಿ ಪೀಸುಗಳೇ. ಯಾಕೆಂದರೆ ಕತ್ತಲೆಗೂ ಬೆಳಕಿಗೂ ಎಲ್ಲಿಯ ನಂಟು, ಇದು ಯಾವತ್ತೂ ಒಂದಾಗಲ್ಲ. ನಾವು ಹೇಗೆ ಅಂದರೆ 50-50 ಟೇಸ್ಟಿ ಕ್ರಿಶ್ಚಿಯಾನಿಟಿಲಿದ್ದೀವಿ. ಅಂದರೆ ಒಂದು ರೀತಿ ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಗಿದ್ದೀವಿ. ಬಾಯಿಂದ ಉಗಿದು ಬಿಡ್ತೀನಿ ಅಂತ ದೇವರು ಹೇಳ್ತಾರೆ ಆ ಸಭೆಗೆ. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮಲ್ಲಿ ನಾವು ಅನೇಕರಿದ್ದೀವಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಉದಯ ಕಾಲದ ಉಜ್ವಲ ನಕ್ಷತ್ರವಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಮುಂದಕ್ಕೆ ಹೋಗ್ಲಿಕ್ಕೋಸ್ಕರ ಇಂದಿನಿಂದ ನಾವು ತವಕ ಪಡೋಣ, ಪ್ರಯತ್ನ ಪಡೋಣ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ನಿಮ್ಮ ಒಬ್ಬನೇ ಮಗನನ್ನು ನಮ್ಮ ರಕ್ಷಣೆಗಾಗಿ, ನಮ್ಮ ನಿತ್ಯ ಜೀವಕ್ಕಾಗಿ ಧರೆಗೆ ಕಳಿಸಿಕೊಟ್ಟಿದ್ದೀರಿ. ಯೋಹನ್ನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 11-12 ಹೇಳುವ ಹಾಗೆ, ಕೆಲವರು ಅವರನ್ನು ಬರಮಾಡಿಕೊಂಡರು. ದಿವ್ಯವಾಣಿ ಲೋಕದಲ್ಲಿದ್ದರು, ಲೋಕ ಅವರನ್ನು ಅರಿತುಕೊಳ್ಳದೆ ಹೋಯಿತು. ಕೆಲವರು ಅವರನ್ನು ಬರಮಾಡಿಕೊಂಡರು. ಅಂಥವರಿಗೆ, ಅಂದರೆ ಅವರ ನಾಮದಲ್ಲಿ ವಿಶ್ವಾಸ ಇಟ್ಟವರಿಗೆ, ದಿವ್ಯವಾಣಿಯಾದ ಯೇಸುವನ್ನು ಬರಮಾಡಿಕೊಂಡವರಿಗೆ ಬೆಳಕಿನ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಆ್ಯಂಡ್ ಯು ಶಾಲ್ ಬಿ ಕಾಲ್ಡ್ ಚಿಲ್ಡ್ರನ್ ಆಫ್ ಲೈಟ್. ಯು ಆರ್ ನೋ ಮೋರ್ ದ ಚಿಲ್ಡ್ರನ್ ಆಫ್ ಡಾರ್ಕ್ನೆಸ್. ಇನ್ ಕ್ರೈಸ್ಟ್ ಯು ಆರ್ ಲೈಟ್. ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಅಂಥವರ ಜನ್ಮ ಮನುಷ್ಯನಿಂದ ಅಲ್ಲ, ದೇವರಿಂದಲೇ ಆದದ್ದು. ಯು ಆರ್ ಬಾರ್ನ್ ಆಫ್ ಗಾಡ್. ದೇವರಿಂದ ಹುಟ್ಟಿದವರು ಲೋಕವನ್ನು ಜಯಿಸ್ತಾರೆ. ನಿನಗೆ ಲೋಕವನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಯು ನೀಡ್ ಟು ಬಾರ್ನ್ ಆಫ್ ಗಾಡ್. ನೀನು ದೇವರಿಂದ ಜನಿಸಬೇಕು. ಸಹೋದರ ಸಹೋದರಿ, ಲೋಕದ ವ್ಯಾಮೋಹಗಳನ್ನು, ಲೋಕದ ಇಷ್ಟಗಳನ್ನು, ಲೋಕದ ಸುಖ ಭೋಗಗಳನ್ನು ಜಯಿಸಲಿಕ್ಕೆ ನಿನಗೆ ಆಗ್ತಾ ಇಲ್ಲ ಅಂದರೆ ನೀನು ದೇವರಿಂದ ಜನಿಸಿದವನಾಗಬೇಕು.
ಅವಕಾಶ ಕೊಟ್ಟಿದ್ದಾರೆ. ಈ ದೇಹದಲ್ಲಿ ನೀನು ಬದುಕಿರುವಾಗ ನಿನಗೊಂದು ಅವಕಾಶ ಇದೆ, ಸತ್ತ ಮೇಲೆ ಅವಕಾಶ ಇಲ್ಲ. ಜೀವದಿಂದ ಇರುವಾಗ ಹೊಸ ಜನ್ಮಕ್ಕೆ ಅವಕಾಶ ಇದೆ. ಯೇಸು ಹೇಳ್ತಾರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಸ್ವರ್ಗರಾಜ್ಯ ನೋಡಲಿಕ್ಕಾಗೋದಿಲ್ಲ. ನೀರಿನಿಂದಲೂ ಪರಿಶುದ್ಧಾತ್ಮನಿಂದಲೂ ಜನಿಸದ ಹೊರತು ಸ್ವರ್ಗರಾಜ್ಯಕ್ಕೆ ಪ್ರವೇಶವಿಲ್ಲ. ಆ ಪರಿಶುದ್ಧಾತ್ಮನ ಜನ್ಮ ಅಂತರಂಗದಲ್ಲಿ ಆಗುವಂಥ ಜನ್ಮವಾಗಿದೆ ಪ್ರಿಯರೇ. ಅದು ಸಾಧ್ಯವಾಗುವುದು ವಚನದ ಮುಖಾಂತರ, ವಿಶ್ವಾಸದ ಮುಖಾಂತರ, ದೇವರಾತ್ಮನು ಮಾಡುವ ಕಾರ್ಯವಾಗಿದೆ. ಅಪ್ಪ ತಂದೆಯಾದ ದೇವರೇ, ಇಂದು ಸಂದೇಶವನ್ನು ಆಲಿಸಿದ ಪ್ರತಿಯೊಬ್ಬರೂ ಕೂಡ ಉದಯ ಕಾಲದ ಉಜ್ವಲ ನಕ್ಷತ್ರವಾದ ನಿಮ್ಮನ್ನು ಹಿಂಬಾಲಿಸುತ್ತಾ ಬದುಕುವಂತೆ ಆಗಲಿ. ಅಪ್ಪ ಯೇಸುವೇ, ನಿಮ್ಮನ್ನು ಹಿಂಬಾಲಿಸುತ್ತಾ ಬೆಳಕಾದ ನಿಮ್ಮನ್ನು ಹಿಂಬಾಲಿಸುತ್ತಾ ಬದುಕುವಂತೆ ಆಗಲಿ. ಎಲ್ಲ ಕತ್ತಲೆಯ ಕಾರ್ಯಗಳು ನಮ್ಮ ಜೀವಿತದಿಂದಲೂ ಕುಟುಂಬದಿಂದಲೂ ದೂರವಾಗಲಿ. ಅಪ್ಪ ಎಲ್ಲ ಸಭೆಗಳಲ್ಲಿಯೂ ಶುಭ ಸಂದೇಶದ ಬೆಳಕು ಬರಲಿ ಅಪ್ಪ. ಎಲ್ಲ ಸಭೆಗಳಲ್ಲಿಯೂ ಶುಭ ಸಂದೇಶದ ಜ್ವಾಲೆ ಬರಲಿ ಅಪ್ಪ. ಶುಭ ಸಂದೇಶದ ಜ್ವಾಲೆ ಹೊತ್ತಿ ಉರಿಯಲಿ ಅಪ್ಪ. ಶುಭ ಸಂದೇಶದ ಬೆಳಕಿನಲ್ಲಿ ಕ್ರೈಸ್ತ ಸಭೆಗಳು, ಕುಟುಂಬಗಳು, ಕ್ರೈಸ್ತ ಯವನಸ್ಥ ಮಕ್ಕಳು ಜೀವಿಸುವಂತೆ ಆಗಲಿ ಅಪ್ಪ. ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರದೆ ಲೋಕದಿಂದ ಬೇರ್ಪಟ್ಟವರಾಗಿ ಸ್ವರ್ಗ ರಾಜ್ಯದ ಪ್ರಜೆಗಳಾಗಿ ಕ್ರಿಸ್ತ ಯೇಸುವನ್ನು ಪ್ರತಿನಿಧಿಸುವ ರಾಯಭಾರಿಗಳಾಗಿ ಜೀವಿಸಲು ಬೇಕಾದ ಆತ್ಮನ ಅಭಿಷೇಕ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯದೆ ಅಳಿದು ಹೋಗದೆ ಇರುವ ನಿತ್ಯ ಜೀವ ಕೊಡುವ ಆಹಾರವಾದ ಯೇಸು ಕ್ರಿಸ್ತನಿಗಾಗಿ ದುಡಿಯಲು ಬೇಕಾದ ಜ್ಞಾನ, ಕೃಪೆ, ಬಲ ಒಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧಾತ್ಮರೇ ನಮ್ಮನ್ನು ಮುನ್ನಡೆಸಿರಿ, ಪರಿಶುದ್ಧಾತ್ಮರೇ ನಮ್ಮನ್ನು ಮುನ್ನಡೆಸಿರಿ, ಪರಿಶುದ್ಧಾತ್ಮರೇ ದೈವ ಜ್ಞಾನ ಒಬ್ಬೊಬ್ಬರಲ್ಲಿಯೂ ಬರಲಿ, ಮನೋನೇತ್ರಗಳು ತೆರೆಯಲ್ಪಡಲಿ ಅಪ್ಪ. ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಕೂಡ ಶುಭ ಸಂದೇಶದ ಬೆಳಕು ಬರಲಿ ಅಪ್ಪ. ಉದಯ ಕಾಲದ ಉಜ್ವಲ ನಕ್ಷತ್ರವಾದ ಕ್ರಿಸ್ತ ಯೇಸು ಪ್ರತಿಯೊಂದು ಹೃದಯಗಳಲ್ಲಿಯೂ ಪ್ರಜ್ವಲಿಸುವಂತೆ ಆಗಲಿ ಅಪ್ಪ, ಪ್ರಜ್ವಲಿಸುವಂತೆ ಆಗಲಿ ಅಪ್ಪ. ಎಲ್ಲರೂ ಕ್ರಿಸ್ತಂಬರರಾಗಲಿ ಸ್ವಾಮಿ. ತಂದೆ, ಹಿಂದೆ ಸಂದೇಶವನ್ನು ಆಲಿಸಿದ ಯಾರೊಬ್ಬರು ನಾಶವಾಗಿ ಹೋಗದೆ ಬರಲಿರುವ ದೈವ ಕೋಪದಿಂದ ಪಾರಾಗಿ ನರಪುತ್ರನ ಮುಂದೆ ನಿಲ್ಲಲು ಶಕ್ತರಾಗುವಂತೆ ಆಗಲಿ ಅಪ್ಪ. ಇವರ ಮುಖಾಂತರ ಅನೇಕರಿಗೆ ಶುಭ ಸಂದೇಶ ಸಿಗಲಿ ಅಪ್ಪ. ಸಾರಲ್ಪಟ್ಟ ಈ ಶುಭ ಸಂದೇಶದ ಧ್ವನಿ ಜಗತ್ತಿನ ಕಟ್ಟ ಕಡೆಯವರೆಗೂ ತಲುಪುವಂತೆ ಆಗಲಿ ಅಪ್ಪ. ಎಲ್ಲ ಮಾನವರ ಹೃದಯದಲ್ಲೂ ಕೂಡ ಜೀವ ಛಲ ಬರಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ.